This morning I share with you about how to be strengthened our inner man. ನಮ್ಮ ಆಂತರ್ಯ ಪುರುಷನು ಅಂತರಂಗ ಪುರುಷನು ಹೇಗೆ ನಾವು ಬಲಪಡಿಸಿಕೊಳ್ಳಬಹುದು ಅನ್ನುವಂಥ ಅಂಶವನ್ನು ಸಭಾಪಾಲಕರು ಸಾರಲಾಗಿದ್ದಾರೆ. Everybody knows how to be strengthened outside. ಪ್ರತಿಯೊಬ್ಬರಿಗೆ ಕೂಡ ಗೊತ್ತಿದೆ ಹೊರಗಿನ ಮನುಷ್ಯನು ಹೇಗೆ ಬಲಪಡಿಸಿಕೊಳ್ಳಬೇಕು. ಯಾರಿಗೆ ಗೊತ್ತಿಲ್ಲ ಹೇಳ್ರಿ ಹೊರಗಿನ ಮನುಷ್ಯನ ಬಲಪಡಿಸ್ಕೊಳ್ಳೋಕೆ. ಹೊರಗಿನ ಮನುಷ್ಯನು ಅಂದ್ರೆ ನಮ್ಮ ದೇಹವನ್ನು ಬಲಪಡಿಸಿಕೊಳ್ಳುವುದಕ್ಕೆ ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಮೀಟಿಂಗ್ ಆದ ಕೂಡಲೇ ಹೋಗ್ತಾರೆ. ಅಲ್ಲಿ ಚಿಕನ್ ತಗೋರು ಚಿಕನ್ ತಗೋತಾರೆ, ಮಟನ್ ತಗೊಂತಾರೆ, ಬೀಫ್ ತಗೊಂತಾರೆ, ಕಾಯಿ ಪಲ್ಯ ತಗೊಂಬರು ಯು ನೋ ಹೌ ಟು ಬಿ ಸ್ಟ್ರೆಂಥೆಂಡ್ ಔಟ್ಸೈಡ್. ಹೊರಗಿನ ಮನುಷ್ಯನನ್ನು ನಮ್ಮ ದೇಹವನ್ನು ಹೇಗೆ ಬಲಪಡಿಸಿಕೊಳ್ಳಬೇಕೋ ನಮ್ಗೆ ಗೊತ್ತಿದೆ. ಹಲ್ಲೆಲೂಯಾ. ಸ್ವಲ್ಪ ವೀಕ್ ಆಗ್ತಾ ಇದೆ ಅಂದಮೇಲೆ ಅವಾಗಲೇ ಬೇರೆ ಯಾವುದು ಬೇರೆ ಬೇರೆ ವಿಷಯಗಳು ತಿನ್ಬೇಕಂತ ನೋಡ್ತಾರೆ, ಸ್ವಲ್ಪ ಸ್ಟ್ರೆಂತ್ ಬರ್ಬೇಕಂತ ಹೇಳಿ. ಶರೀರದಲ್ಲಿ ಬಲಹೀನವಾಗಿ ಅನಿಸಿದ್ರೆ ಲಿವರು ಏನನ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ತಿನ್ಬೇಕಂತ ಹೌ ಟು ಬಿ ಸ್ಟ್ರೆಂಥೆಂಡ್ ಔಟ್ಸೈಡ್. ನಿಮಗೆ ಗೊತ್ತಿದೆ ಹೊರಗಿನ ಮನುಷ್ಯನು ಹೇಗೆ ಬಲಪಡಿಸಿಕೊಳ್ಳಬೇಕು. ಬಟ್ ದಿಸ್ ಮಾರ್ನಿಂಗ್ ಐ ಟೀಚ್ ಯು ಹೌ ಟು ಬಿ ಸ್ಟ್ರೆಂಥೆಂಡ್ ಇನ್ಸೈಡ್. ಆದರೆ ನಿಜವಾದ ಆಂತರ್ಯ ಪುರುಷನು ನಿನ್ನ ಒಳಗೆ ಇರುವಂತ ಮನುಷ್ಯನು ಹೇಗೆ ಬಲಪಡಿಸಿಕೋಬೇಕು ಸಭಾಪಾಲಕರು ಹೇಳುತ್ತಾರೆ. ಆಮೆನ್. ಆಮೆನ್. ಫಸ್ಟ್ ವಿಲ್ ಸಿ ಔಟ್ಸೈಡ್ how will be strengthened according to the word of God. ಹೊರಗಿನ ಮನುಷ್ಯನು ಹೇಗೆ ಬಲಪಡಿಸಿಕೊಳ್ಳುವುದು ವಾಕ್ಯಾನುಸಾರವಾಗಿ ನೋಡೋಣ. Deuteronomy 3rd chapter 28th verse. ಧರ್ಮೋಪದೇಶ ಕಂಡ 3ನೇ ಅಧ್ಯಾಯ 28ನೇ ವಚನ ಹೇಳುತ್ತದೆ. Here God said to Moses, strengthen Joshua. ಇಲ್ಲಿ ಮೋಶೆಗೆ ದೇವರು ಹೇಳಿದ್ದಾರೆ, ಮೋಶೆ ನೀನು ಯೆಹೋಶುವನು ಬಲಪಡಿಸು ಎಂದು. How he strengthened? ಆತನು ಹೇಗೆ ಬಲಪಡಿಸಿದನು? He is strengthened by charging him, by giving responsibility, by giving authority. ಆತನು ಏನು ಮಾಡಿದನೆಂದ್ರೆ ಮೋಶೆ ಯೆಹೋಶುವನಿಗೆ ಒಂದು ಬಾಧ್ಯತೆಯನ್ನು ಒಂದು ಅಧಿಕಾರವನ್ನು ಕೊಟ್ಟು ಆತನು ಬಲಪಡಿಸಿದಾನೆ. Amen. You are working in a company. ನೀವೇನೋ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. You are working as a labor. ನೀನೇನೋ ಲೇಬರ್ ಆಗಿ ಒಂದು ಕೂಲಿ ಕೆಲಸ ಮಾಡ್ತಾ ಇದ್ದೀರಿ. They will give promotion as a foreman. ನಿನಗೆ ಫೋರ್ಮನ್ ಆಗಿ ಪ್ರಮೋಷನ್ ಕೊಡ್ತಾರೆ. That means company was strengthening you. ಅದರ ಅರ್ಥ ಆ ಕಂಪನಿ ನಿನ್ನನ್ನು ಬಲಪಡಿಸಿದೆ. To take work from people. ಜನರಿಂದ ನಿನ್ನ ಕೆಳಗಿರುವಂತ ಜನರಿಂದ ನೀನು ಕೆಲಸ ತೆಗೆದುಕೊಳ್ಳುವಂತೆ ನಿನಗೆ ಬಾಧ್ಯತೆ ಕೊಟ್ಟು ಬಲಪಡಿಸಿದೆ. Hallelujah. Hallelujah. But he is become old, but because of the promotion he was strengthened. ಆದರೆ ಆತನು ನಿಜವಾಗಿ ನೋಡಿದ್ರೆ ಆತನೇನೋ ವಯಸ್ಸು ಹೆಚ್ಚಾಗಿದೆ, ಆದರೆ ಪ್ರಮೋಷನ್ ಕೊಡಲ್ಪಟ್ಟಿದ್ರಿಂದ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೌದು ಅಂತ ಹೇಳಿ ಬಲ ಹೊಂದಿದ್ದಾನೆ. You will take more work. You was strengthened. Before you not able to take the work, but now you take the work. ಮೊದಲು ಕೆಲಸ ಮಾಡುವಾಗ ನೀನು ಅಷ್ಟು ಬಲ ಹೊಂದಲಿಲ್ಲ, ಆದರೆ ಅಧಿಕಾರಿಯಾಗಿ ಸ್ವಲ್ಪ ಬಾಧ್ಯತೆ ಕೊಡಲ್ಪಟ್ಟಿರುವಾಗ ಬಲ ಹೊಂದಿದಿ. Same way Moses charged Joshua to lead the people into the promised land. So he was strengthened. ಅದೇ ರೀತಿಯಲ್ಲಿ ಮೋಶೆ ಯೆಹೋಶುವನು ಜನರನ್ನೆಲ್ಲ ಕೂಡ ಒಂದು ಕಾನಾನು ದೇಶಕ್ಕೆ ನಡೆಸಲ್ಪಡುವಂತೆ ಬಲಪಡಿಸಿ ಆತನಿಗೆ ಬಾಧ್ಯತೆಯನ್ನು ಅಧಿಕಾರವನ್ನು ಕೊಟ್ಟನು. Hallelujah. Hallelujah. As Moses charged Joshua, he was strengthened. ಮೋಶೆ ಯೆಹೋಶುವನಿಗೆ ಒಂದು ಬಾಧ್ಯತೆಯನ್ನು ಕೊಟ್ಟಿರುವಾಗ, ಒಂದು ಅವಕಾಶವನ್ನು ಎಲ್ಲ ಕೊಟ್ಟಿರುವಾಗ ಆತನು ಬಲ ಹೊಂದಿದನು. And also Bible says Moses encouraged Joshua. ಅಷ್ಟು ಮಾತ್ರವಲ್ಲ, ಮೋಶೆ ಯೆಹೋಶುವನ್ನು ಎಂಕರೇಜ್ ಮಾಡಿದ್ದಾನೆ, ಉತ್ತೇಜಿಸಿದ್ದಾನೆ. If somebody encourage you, you will be strengthened. ಯಾರಾದರೂ ನೀನು ಉತ್ತೇಜಿಸುವಾಗ ನೀನು ಬಲ ಹೊಂದುತ್ತಿ. Hallelujah. ನಿನಗೆ ಮಾಡಕ್ಕೆ ಆಗ್ತದೆ, ಆ ಕೆಲಸ ಆಗ್ತದೆ ಅಂತ ಹೇಳಿದ್ರೆ ಅವಾಗ ನಿನಗೆ ಆಗೋದಲ್ಲ, ಆದರೂ ಕೂಡ you will do that work. ನಿನಗೆ ಆಗಲ್ಲ ಅಂದರೆ ಕೂಡ ನಿನಗೆ ಆಗುತ್ತದೆ ಅಂತ ನಿನ್ನನ್ನು ಬಲಪಡಿಸಿ ಉತ್ತೇಜಿಸುವಾಗ ನೀನು ಬಲ ಹೊಂದಿ ಆ ಕೆಲಸ ಮಾಡ್ತೀಯ. Hallelujah. Hallelujah. 50 kg ಮೇಲಕ್ಕೆ ಎತ್ತಬೇಕಂದ್ರೆ ನಿನ್ನ ಕೈಯಲ್ಲಿ ಆಗೋದ್ರೆ ಎಲ್ಲರೂ ಚಪ್ಪಾಳೆ ಹೊಡೆದ್ರೆ ಹೆಂಗಾದ್ರೆ ಎತ್ತು ಬಿಡೋಣಪ್ಪ ಅಂತಂದ್ರೆ ಎತ್ತು ಬಿಡ್ತೀವಿ. So you will be strengthened by encouraging. ನೀನು ಇತರರು ಉತ್ತೇಜಿಸುವಾಗ ನೀನು ಉತ್ತೇಜಿಸಲ್ಪಟ್ಟು ಆ ಬಲ ಹೊಂದಿ ತೆಗೆದುಕೊಂಡು ಅದನ್ನು ಕಾರ್ಯ ಮಾಡ್ತಿ. That is a physical strengthening. ಇದೆಲ್ಲ ಕೂಡ ಶಾರೀರಿಕವಾಗಿ ಬಲ ಹೊಂದುವುದು. Ecclesiastes 7th chapter 19th verse. ಪ್ರಸಂಗಿ 7ನೇ ಅಧ್ಯಾಯ 19ನೇ ವಚನ ಹೇಳುತ್ತದೆ, Wisdom will strengthen you. ಜ್ಞಾನವು ನಿನ್ನನ್ನು ಬಲಪಡಿಸುತ್ತದೆ. As you get wisdom, you will be strong. ನೀನು ಜ್ಞಾನವನ್ನು ಪಡೆದುಕೊಳ್ಳುವಾಗೆಲ್ಲ ಕೂಡ ನೀನು ಬಲ ಹೊಂದುತ್ತೀಯಾ. Hallelujah. Hallelujah. If you have promoted degree and go to PG
And that also if you promote, you will be strengthened with more knowledge. ನೀನು ಡಿಗ್ರಿ ಆದಮೇಲೆ PGಗೆ ಹೋಗಿ ಇನ್ನೂ PhD ಏನಾದರೂ ಮಾಡುತ್ತಾ ನೀನು ಜ್ಞಾನವನ್ನು ಹೆಚ್ಚು ಪಡೆದುಕೊಳ್ಳುವಾಗ ನೀನು ಹೆಚ್ಚಾಗಿ ಬಲ ಹೊಂದುತ್ತೀ. Amen. Through wisdom you will be strong. ಜ್ಞಾನದಿಂದ ಕೂಡ ನೀನು ಬಲ ಹೊಂದುತ್ತೀ. Amen. ಆಮೆನ್. In Jesus time, ಯೇಸು ಕ್ರಿಸ್ತನು ಭೂಮಿ ಮೇಲೆ ಬಂದಿರುವಂತ ಸಮಯದಲ್ಲಿ Luke 23rd chapter 43rd verse, ಲೂಕ 22:43ನೇ ವಚನದಲ್ಲಿ, when God allowed Jesus to go through the cross, ಯೇಸು ಕ್ರಿಸ್ತನನ್ನು ಆ ಸಿಲುಬೆ ಕಾರ್ಯಕ್ಕೆ ಹೋಗುವಂತೆ ತಂದೆಯಾದ ದೇವರು ಅನುಮತಿ ಕೊಟ್ಟಿರುವಾಗ, and God allowed Jesus Christ to take all man's sin upon him. ಯೇಸುವಿನ ಮೇಲೆ ಎಲ್ಲಾ ಮನುಷ್ಯರ ಪಾಪವು ಆತನ ಮೇಲೆ ಬರುವಂತೆ ದೇವರು ಅನುಮತಿ ಕೊಟ್ಟಿರುವಾಗ, So he was praying to God, ಆ ಸಮಯದಲ್ಲಿ ಯೇಸುವು ತಂದೆಯಾದ ದೇವರನ್ನು ಬೇಡುತ್ತಾ ಇದ್ದನು, Father, if it is I will take this cup from me. ತಂದೆಯೇ ನಿನ್ನ ಚಿತ್ತವಿದ್ರೆ ಈ ಪಾತ್ರೆಯನ್ನು ನನ್ನಿಂದ ತೆಗೆದು ಹಾಕು. He don't want to take sin into his life. ಆತನ ಜೀವನದಲ್ಲಿ ಮನುಷ್ಯರ ಪಾಪವನ್ನು ಆತನ ಮೇಲೆ ಹಾಕಿಕೊಳ್ಳುವುದಕ್ಕೆ ಕಷ್ಟ ಆಯಿತು. Don't think that he is not able to do it. That's what he prayed like that. ಆತನಿಗೆ ಆಗಲಿಲ್ಲ ಅದಕ್ಕಾಗಿ ಹಂಗೆ ಪ್ರಾರ್ಥನೆ ಮಾಡಿದ ಅಂತ ಯೋಚನೆ ಮಾಡಬೇಡ. Because he hates sin, we don't want to take that sin. That's what he prayed. Father, take away this cup from me if it is I will. ಆತನು ಪರಿಶುದ್ಧನು, ಪಾಪಿಯಾಗಿರುವುದಕ್ಕೆ ಆತನು ಆ ಸಮಯಕ್ಕೆ ಕಷ್ಟಪಟ್ಟು ಹೇಳ್ತಾ ಇದ್ದಾನೆ, ತಂದೆಯೇ ನಿನ್ನ ಚಿತ್ತವಿದ್ರೆ ಈ ಪಾತ್ರೆಯನ್ನು ಅಂದ್ರೆ ಈ ಪಾಪ ಇರದಂತೆ ಮಾಡು ಅಂತ ಹೇಳ್ತಾ ಇದ್ದಾನೆ. But if it is thy will, let me go through. ಆದರೆ ಅದು ನಿನ್ನ ಚಿತ್ತವಾದ್ರೆ ಹೋಗಲಿ ಆಗಲಿ ಅಂತ ಹೇಳಿದನು. Because he came to take all our sin upon him. ನಮ್ಮೆಲ್ಲರ ಪಾಪವನ್ನು ಆತನ ಮೇಲೆ ಹೊತ್ತುಕೊಳ್ಳಲು ಆತನು ಬಂದನು. So when he prayed like that prayer, Bible says in Luke 22:43rd verse, ಅಂತ ಪ್ರಾರ್ಥನೆಯನ್ನು ಯೇಸು ಪ್ರಾರ್ಥಿಸುವಾಗ ಲೂಕ 22:43 ಹೇಳುತ್ತದೆ, Bible says angel appeared him and strengthened him. ದೇವದೂತನು ಆತನಿಗೆ ಪ್ರತ್ಯಕ್ಷವಾಗಿ ಆತನನ್ನು ಬಲಪಡಿಸಿದನು. As you go into God's will, angel will strengthen you. ನೀವು ದೇವರ ಚಿತ್ತಾನುಸಾರವಾಗಿ ಹೋಗ್ತಾ ಇರುವಾಗ ಆ ಚಿತ್ತದಲ್ಲಿ ನಡೆಸುವಂತೆ ದೇವದೂತರು ನಿನಗೆ ಬಲವನ್ನು ಕೊಡ್ತಾರೆ. Hallelujah. Hallelujah. That's what we must be always in the central will of Lord. ಅದಕ್ಕಾಗಿ ನಾವು ಯಾವಾಗಲೂ ದೇವರ ಕರ್ತನ ಒಂದು ಚಿತ್ತಕ್ಕೆ ಒಳಗಾಗೇ ಇರಬೇಕು, ಮಧ್ಯಸ್ಥರಾಗಿರಬೇಕು. Hallelujah. Hallelujah. 2 Timothy 4th chapter 17th verse. 2 ತಿಮೋಥಿ 4ನೇ ಅಧ್ಯಾಯ 17ನೇ ವಚನ. Here Paul said, ಇಲ್ಲಿ ಪೌಲನು ಹೇಳ್ತಿದ್ದಾರೆ, God appointed him to preach the gospel to the Gentiles. ದೇವರು ಪೌಲನನ್ನು ಅನ್ಯ ಜನರಿಗೆ ಸುವಾರ್ತೆಯನ್ನು ಸಾರುವಂತೆ ದೇವರು ಆತನ್ನು ನೇಮಿಸಿದ್ದಾನೆ. Up to that nobody went to preach the gospel to Gentiles. ಅಷ್ಟುವರೆಗೆ ಅನ್ಯ ಜನರಿಗೆ ಸುವಾರ್ತೆ ಸಾರುವಂತೆ ಯಾರು ಮುಂದೆಗೆ ಹೋಗಲಿಲ್ಲ. All 12 disciples, they are ministering only Jewish people, Israel people. ಪೌಲನಿಗೆ ಮುಂದೆ ಇರುವಂತ ಅಪೊಸ್ತಲರೆಲ್ಲರೂ ಕೂಡ ಇಸ್ರಾಯೇಲ್ ಜನರಿಗೆ ಮಾತ್ರನೇ ಪರಿಚಯ ಮಾಡ್ತಾ ಇದ್ರು. It is not easy that time to go to Gentile and preaching the gospel of ಆ Jesus Christ. ಸಮಯದಲ್ಲಿ ಅನ್ಯ ಜನರಿಗೆ ಹೋಗಿ ಸುವಾರ್ತೆ ಸಾರುವುದು ಅಷ್ಟು ಸುಲಭತರವಾಗಿರುವಂತ ವಿಷಯವಲ್ಲ. But in this verse 2 Timothy 4:17 says, 2 ತಿಮೋಥಿ 4:17 ಹೇಳ್ತಾ ಇದ್ದಾರೆ, Paul said here, ಪೌಲನಿಲ್ಲಿ ಹೇಳ್ತಾ ಇದ್ದಾನೆ, the Lord stood with me and strengthened me preach the gospel to Gentiles. ನನ್ನ ಕರ್ತನು ನನ್ನ ಸಂಗಡ ನಿಂತುಕೊಂಡು ಅನ್ಯ ಜನರಿಗೆ ಸುವಾರ್ತೆ ಸಾರಲು ಆತ ನನ್ನನ್ನು ಬಲಪಡಿಸಿದ್ದಾನೆ ಎಂದು ಹೇಳ್ತಾ ಇದ್ದಾನೆ. If you are in the central call of God, ನೀನು ದೇವರ ಕರೆಯಲ್ಲಿ ಮಧ್ಯಸ್ಥನಾಗಿ ದೇವರ ಕರೆದಲ್ಲಿದ್ರೆ Lord will stood with you. ಕರ್ತನು ನಿನ್ನ ಸಂಗಡ ನಿಂತುಕೊಳ್ಳುತ್ತಾರೆ. Hallelujah. Amen. If he stood with you, you will be strong. ನೀನು ಆತ ನಿನ್ನ ಸಂಗಡ ನಿಂತುಕೊಳ್ಳುವಾಗ ನೀನು ಬಲಾಢ್ಯನಾಗಿ ಬಲ ಹೊಂದುತ್ತೀಯಾ? How many say Lord stood with me? ದೇವರು ಕರ್ತ ನನ್ನ ಸಂಗಡ ನಿಂತುಕೊಂಡಿದ್ದಾರೆ ಅಂತ ಎಷ್ಟು ಜನರು I ಹೇಳ್ತಾರೆ? am in the central will of the Father. ನಾನು ತಂದೆಯ ಚಿತ್ತದಲ್ಲಿ ಮಧ್ಯಸ್ಥನಾಗಿ ಇದ್ದೇನೆ. ನನ್ನ ತಂದೆಯ ಚಿತ್ತವೇ ನನಗೆ ಮುಖ್ಯ. Amen. Philippians 4:13 said, ಫಿಲಿಪ್ಪಿ 4:13 ಹೇಳುತ್ತದೆ, Paul said here, ಪೌಲನಲ್ಲಿ ಹೇಳ್ತಾ ಇದ್ದಾರೆ, I can do all things through Christ who strengthened me. ನನ್ನನ್ನು ಬಲಪಡಿಸುವ ಕ್ರಿಸ್ತ ಯೇಸುವಿನಿಂದ ನಾನು ಎಲ್ಲವನ್ನೂ ಮಾಡಬಲ್ಲೆನು. He was strong enough through Christ. ಆತನು ಕ್ರಿಸ್ತ ಯೇಸುವಿನಿಂದ ಬಲ ಹೊಂದಿದ್ದಾನೆ. Don't look your physical strength. ನೀನು ನಿಮ್ಮ ಶಾರೀರಿಕ ಬಲವನ್ನು ನೋಡಬೇಡ್ರಿ. Don't look your age. ನಿಮ್ಮ ವಯಸ್ಸನ್ನು ನೀವು ನೋಡಬೇಡ್ರಿ. Hallelujah. Hallelujah.
Don't look your outside help. ನಿನ್ನ ಹೊರಗಿನ ಸಹಾಯವನ್ನು ನೋಡಬೇಡ್ರಿ. You can do all things through Christ. ನೀನು ಕ್ರಿಸ್ತ ಯೇಸುವಿನಲ್ಲಿ ಎಲ್ಲವನ್ನೂ ಬಲ್ಲೆನು. Amen. ಬಲ್ಲೆವು. Actually, work begins for Christian after 60 years only. ನಿಜವಾಗಿ ಕ್ರೈಸ್ತವರಿಗೆ 60 ವರ್ಷ ಆದ ಮೇಲೆನೆ ಕೆಲಸ ಸ್ಟಾರ್ಟ್ ಆಗುತ್ತದೆ. Moses, in how many years he started work of the Lord? ಮೋಶೆ ಎಷ್ಟು ವರ್ಷಗಳ ಆದ ನಂತರ ಕರ್ತನ ಕಾರ್ಯವನ್ನು ಪ್ರಾರಂಭಿಸಿದಾನೆ ಮಾಡುವುದು? 80 ವರ್ಷಕ್ಕೆ ಪ್ರಾರಂಭ ಮಾಡ್ಯಾರ. 80 ಇಯರ್ಸ್ಗೆ. ಅಷ್ಟುವರೆಗೆ ಸುಮ್ಗೆ ಮಾಡೋಕೆ ಪ್ರಯತ್ನ ಮಾಡ್ಯಾನ. ಆ ಕಡೆ ಓಡೋಗೋದು, ಈ ಕಡೆ ಓಡೋಗೋದು, ಅದು ಮಾಡೋದು ಏನಾಗ್ತಾ ಇಲ್ಲ. 80 ವರ್ಷಕ್ಕೆ ಸ್ಟಾರ್ಟೆಡ್ ಇಸ್ ವರ್ಕ್. 80 ವರ್ಷಕ್ಕೆ ಆತನು ತನ್ನ ಪರಿಚರ್ಯವನ್ನು ಸೀರಿಯಸ್ ಆಗಿ ಪ್ರಾರಂಭಿಸಿದನು. Joshua, when he started God's work, ಯೆಹೋಶುವನು ಎಷ್ಟು ವರ್ಷಕ್ಕೆ ಪ್ರಾರಂಭಿಸಿದನು ದೇವರ ಕಾರ್ಯವನ್ನು? 80 years. 80 ವರ್ಷಕ್ಕೆ. Hallelujah. ಆದರೆ ನೀನು ಕೂಡ ಅಷ್ಟುವರೆಗೆ ನಾನು ಮುದುಕ ಆಗೋವರೆಗೆ ನಾನು ಏನು ಮಾಡೋದಿಲ್ಲ ಅಂದರೆ ಕುಂದ್ರಬೇಡ, ಟೈಮ್ ಇಲ್ಲ ಇವಾಗ. Hallelujah. Amen. But I tell you, those who have said that I come to the age I cannot do anything. ಆದರೆ ಯಾರು ಸ್ವಲ್ಪ ವಯಸ್ಸಾಗಿದ್ದೋ ನನಗೆ ಮಾಡುವುದಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೋ ಇವನು ಉದಾಹರಣೆಯಾಗಿ ತೆಗೆದುಕೊಳ್ಳ್ರಿ. ನನಗೆ ಆಗುತ್ತದೆ ಅಂತ ಮುಂದೆಗೆ ಹೋಗ್ರಿ. Amen. Amen. Paul said here, I can do all things through Christ Jesus. ಪೌಲನು ಇಲ್ಲಿ ಹೇಳ್ತಾ ಇದ್ದಾನೆ, ಕ್ರಿಸ್ತ ಯೇಸುವಿನಿಂದ ನಾನು ಎಲ್ಲಾ ವಿಷಯಗಳನ್ನು ಮಾಡಬಲ್ಲೆನು. Amen. Amen. You can do all things through Christ. ನೀನು ಕ್ರಿಸ್ತ ಯೇಸುವಿನಿಂದ ನೀನು ಎಲ್ಲವನ್ನು ಮಾಡಬಲ್ಲೆ. No matter where you are. ನೀನು ಎಲ್ಲಿದ್ರೂ ಕೂಡ ಪರವಾಗಿಲ್ಲ. No matter what work you do. ನೀನು ಯಾವ ಕೆಲಸ ಮಾಡುತ್ತೀಯೋ ಪರವಾಗಿಲ್ಲ. No matter what age you have. ನಿನ್ನ ವಯಸ್ಸು ಎಷ್ಟಾದ್ರೂ ಕೂಡ ಪರವಾಗಿಲ್ಲ. You can do all things through Christ. ನೀನು ಕ್ರಿಸ್ತ ಯೇಸುವಿನಿಂದ ಎಲ್ಲವನ್ನು ಮಾಡುವುದಕ್ಕೆ ಸಾಧ್ಯ. Hallelujah. Hallelujah. You must say, I have what God said I have. ದೇವರು ನನಗೆ ಏನು ಇದೆ ಅಂತ ಕೊಟ್ಟಿದ್ದಾರೋ ಅದು ನನಗಿದೆ ಎಂದು. Hallelujah. Hallelujah. What God says that I am. ದೇವರು ಏನು ಹೇಳಿದ್ದಾನೋ ಅದೇ ನಾನು ಆಗಿದ್ದೆ ಅಂತ ಹೇಳ್ಬೋದು. What God says I can do that I can do. ದೇವರು ಏನು ಹೇಳಿದ್ದಾರೋ ವಾಕ್ಯದಿಂದ ಅದನ್ನು ನಾನು ಮಾಡುತ್ತೇನೆ. ಆಮೇಲೆ ನಾನು ಮಾಡಕ್ಕೆ ಆಗ್ತದೆ, ನನಗೆ ಮಾಡುವುದಕ್ಕೆ ಆಗುತ್ತದೆ ಅಂತ ಹೇಳಬಹುದು. That's what Paul said, I can do all things through Christ. ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ನಾನು ಕ್ರಿಸ್ತ ಯೇಸುವಿನಿಂದ ನಾನು ಎಲ್ಲವನ್ನು ಮಾಡಬಲ್ಲೆನು. ಆಮೆನ್. ಆಮೆನ್. ಪಾಸ್ಟರ್ ನೀನು ಎಲ್ಲ ಮಾಡ್ತೀರಿ ಅಂತ ಹೇಳಿದ್ವಿ, 100 kg ಹೊತ್ತು ಮೇಲೆ ಹೊತ್ಕೊಂಡು ನಿಂದ್ರು ಅಂತಂದು ಹೇಳ್ತೀವಿ, ಅದನ್ನ ಹೇಳಕ್ಕೆ ಹೋಗಬೇಡ. Hallelujah. Hallelujah. Amen. What he wanted me to do, that I will do. ಆತನು ಏನು ನಿನಗಾಗಿ ಮಾಡಬೇಕಂತ ಇಟ್ಟಿದ್ದಾನೋ ಅದೆಲ್ಲ ಮಾಡಬೇಕು. ಸ್ವಲ್ಪ ಜನ ಇರ್ತಾರೆ, ಸ್ವಲ್ಪ ಏನಂತಾರ ಬೇಕಂತ ತಪ್ಪು ಇಡಬೇಕಂತ ಇಡ್ತಾರೆ, ಅಂಥವ್ರಿಗೆ ನಾನು ಹೇಳ್ತಾ ಇದ್ದೇನೆ. Hallelujah. ಯಾವ ರೀತಿ ಆದರೂ ಕೂಡ ಪಾಸ್ಟ್ನ ತಪ್ಪು ಇಡಬೇಕು ಅಂತ ಹೇಳ್ತಾರೆ. So for those people I am saying, don't do such things. ಏನು ಪಾಸ್ಟರ್ ನೀ ಪ್ರಶ್ನೆ ಕೇಳು, ನಾನು 100 kg ಎತ್ತಬಹುದಾ, ಇಂಥವೇನು ಹೇಳಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಹೇಳ್ತಾ ಇದ್ದಲ್ರಿ ಎಲ್ಲ ನಾನು ಮಾಡ್ತೀನಿ ಅಂತಂದು ಹೇಳಿ, ಎಲ್ಲ ನಾನು ಏನಾದರೂ ಮಾಡ್ತೀನಿ ಅಂತಂದು ಹೇಳಿ ಎಲ್ಲಿ ಎತ್ತು ನೋಡೋಣ 100 kg ಅಂತ ಹೇಳಕ್ ಹೋಗಬೇಡ. Hallelujah. Hallelujah. Amen. Amen. You must take the word in a proper way. ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳಬೇಕು. Then you will be blessed. ಆಗ ನೀನು ಆಶೀರ್ವಾದ ಹೊಂದುತ್ತಿ. Colossians 1 chapter 11th verse said, ಕೊಲಸ್ಸಿ 1:11 ಹೇಳುತ್ತದೆ, you will strengthen with all might according to his glorious power. ಆತನ ಮಹಿಮೆ ಉಳ್ಳುವಂತ ಶಕ್ತಿಯಿಂದ ಆತನು ನಿನ್ನನ್ನು ಬಲಪಡಿಸುತ್ತಾನೆ. Glorious power means the Holy Spirit power. ಮಹಿಮೆ ಉಳ್ಳುವಂತ ಶಕ್ತಿ ಅಂದ್ರೆ ಯಾರದು? ಪವಿತ್ರಾತ್ಮ ದೇವರ ಶಕ್ತಿ. When you are charged with the glorious power of Holy Ghost, ಪವಿತ್ರಾತ್ಮ ದೇವರಿಂದ ನೀನು ಚಾರ್ಜ್ ಆಗುವಾಗ Bible says, ಸತ್ಯವೇದ ಹೇಳುತ್ತದೆ, in all patience, long suffering and with joyfulness. ಎಲ್ಲ ದೀರ್ಘ ಶಾಂತಿ ಸಮಾಧಾನ ಎಲ್ಲ ವಿಷಯಗಳಲ್ಲಿ ಕೂಡ ಓರ್ಪು ಸಹನೆ ಬಂದು ಅದರಲ್ಲಿ ನೀನು ಬಲಾಢ್ಯನಾಗುತ್ತಿ. Amen. ಆಮೆನ್. So spiritually strengthening means ಆತ್ಮೀಯವಾಗಿ ಬಲಾಢ್ಯನಾಗುವುದಂದ್ರೆ ಅರ್ಥ you will get patience. ನಿನಗೆ ಏನಂತಾರೆ ತಾಳ್ಮೆ ಇರುತ್ತದೆ. ಅಷ್ಟು ಮುಂಚೆ ನಿನಗೆ ಪೇಷನ್ಸ್ ಇದ್ದಿಲ್ಲ, ಇವಾಗ ನೀವು ಬಲ ಹೊಂದಿದ್ದಿ ಒಳಗೆ ಅಂತಂದು ಹೇಳಿದ್ರೆ ಯು ವಿಲ್ ಹ್ಯಾವ್ ಪೇಷನ್ಸ್. ನೀನು ಅಷ್ಟು ಮುಂಚೆ ಬಲ ಹೊಂದಿಲ್ಲ ಅಂದರೆ ನಿನಗೆ ತಾಳ್ಮೆ ಇರಲ್ಲ, ಪ್ರತಿ ಸತಿ ತಾಳ್ಮೆ ಇರಲ್ಲ. ಆದರೆ ನೀನು ಬಲ ಹೊಂದುತ್ತಾಗೆಲ್ಲ ಕೂಡ ವಿಷಯಗಳ ಪರಿಸ್ಥಿತಿಗಳನ್ನ ನೋಡುವಾಗ ತಾಳ್ಮೆ ಕೂಡ ಬರುತ್ತದೆ. ಇಫ್ ಐ ಗಿವ್ ವರ್ಕ್ ಟು somebody, ಯಾರಿಗಾದ್ರೂ ಕೆಲಸ ಪಾಸ್ಟರ್ ಕೊಟ್ಟಿದ್ರೆ he is able to do work half an hour here. ಆತನು
ಅರ್ಧ ತಾಸು ಕೆಲಸ ಮಾಡುವಂತ ಕೆಪಾಸಿಟಿ ಇರ್ಬೋದು ಆತನಿಗೆ. So after half an hour what is a pastor ನಂಗೆ ಸ್ವಲ್ಪ ಕೆಲಸ ಇದೆ ಹೊರಗೆ ಹೋಗ್ಬಿಡ್ತೀನಿ ಅಂತ. ಅರ್ಧ ತಾಸು ಆದ್ಮೇಲೆ ಪಾಸ್ಟ್ ನಾನು ಹೊರಗೆ ಹೋಗ್ತೀನಿ ಅಂತ ಹೇಳ್ತಾರೆ. But if he strengthen inside, ಆದ್ರೆ ಒಳಗಡೆ ಬಲಾಢ್ಯನಾಗಿ ಬಲ ಹೊಂದಿರುವಾಗ he will do continuously that work. ಆ ಕೆಲಸವನ್ನು ಹೆಚ್ಚಾಗಿ ಮಾಡಿ ಮುಗಿಸ್ತಾನೆ. Amen. ಆಮೆನ್. That is a strengthening. ಅದೇನಂದ್ರೆ ಬಲ ಹೊಂದುವುದು. So every time if somebody talks something you will be irritated and get angry. ಯಾರಾದರೂ ನಿನಗೆ ವಿರುದ್ಧವಾಗಿ ಮಾತನಾಡುವಾಗ ನಿನಗೆ ಸಿಟ್ಟಿಗೇರಿ ನೀನು ಜಗಳ ಆಗುತ್ತದೆ. But if you will strengthen inside, ಆದ್ರೆ ನೀನು ಅಂತರಂಗದಲ್ಲಿ ಬಲಾಢ್ಯನಾಗಿದ್ದಾಗ ಬಲ ಹೊಂದಿರುವಾಗ then you will come to know that in this area I don't want to get angry. ಅವಾಗ ಅನ್ಕೋತೀಯ ಈ ವಿಷಯದಲ್ಲಿ ನಾನೇನು ಸಿಟ್ಟಿಗೆ ಇರೋದಿಲ್ಲ ಅಂತ ಹೇಳಿ. If somebody talks also you won't get angry because you are strengthened inside. ನೀನು ಯಾರಾದರೂ ವಿರುದ್ಧವಾಗಿ ಮಾತನಾಡಿರುವಾಗ ಕೂಡ ನೀನು ಸಿಟ್ಟಿಗೆ ಇರುವುದಿಲ್ಲ, ಯಾಕಂದ್ರೆ ಅಂತರಂಗದಲ್ಲಿ ಬಲ ಹೊಂದಿದ ಕಾರಣ. Hallelujah. ಹಲ್ಲೆಲೂಯಾ. And you will get long suffering. ಮತ್ತೆ ದೀರ್ಘ ಶಾಂತಿ ನೀನು ಹೊಂದಿಕೊಳ್ಳುತ್ತಿ. Not only patience, you will get long suffering. ತಾಳ್ಮೆ ಮಾತ್ರ ಅಲ್ಲ, ದೀರ್ಘ ಶಾಂತಿ ನಿನಗಿರುತ್ತದೆ. Before somebody speaks you will become different. ನೀನು ಮೊದಲು ಬೇರೆ ಮಾತನಾಡುವಾಗ ನೀನು ಬೇರೆ ಆಗಿರುತ್ತಿ. Now you don't care. ಈಗ ಯಾವುದು ಕೂಡ ಹಚ್ಕೊಳ್ಳುವುದಿಲ್ಲ. Hallelujah. ಹಲ್ಲೆಲೂಯಾ. You will be normal. ನೀನು ಸಾಧಾರಣ ಹೇಗಿರ್ತೀಯೋ ಹಾಗೆ ಇರ್ತೀಯ. Because you are strengthened inside. ಯಾಕಂದ್ರೆ ನೀನು ಅಂತರಂಗದಲ್ಲಿ ಬಲ ಹೊಂದಿದ ಕಾರಣ. Anybody has seen such changes? ಎಷ್ಟು ಜನ ಯಾರಾದರೂ ಕೂಡ ಇಂಥ ಬದಲಾವಣೆಗಳು ನೋಡಿದ್ರಾ? ಎಸ್. If you have seen the changes, you are strengthened inside. ನೀವು ಇಂಥ ಬದಲಾವಣೆಗಳು ನೋಡಿದೀನಿ ನಿನ್ನ ಜೀವನದಲ್ಲಿ ಅಂದ್ರೆ ನೀನು ಬಲ ಹೊಂದಿದೆ ಅಂತ ಅರ್ಥ ಅಂತರಂಗದಲ್ಲಿ. Hallelujah. ಹಲ್ಲೆಲೂಯಾ. You will be joyful all the time. ಯಾವಾಗಲೂ ಎಲ್ಲ ಸಮಯದಲ್ಲಿ ಆನಂದವಾಗಿರ್ತೀಯ. That is strengthened inside. ಅದೇನಂದ್ರೆ ಆಂತರ್ಯ ಪುರುಷನು ಬಲ ಹೊಂದಿದ್ದಾನೆ ಎಂದು. Don't see outside circumstance, but you will be joyful inside. ಹೊರಗಡೆ ಇರುವಂತ ಪರಿಸ್ಥಿತಿಗಳು ನೋಡಬೇಡ, ಒಳಗಡೆ ಆನಂದ ಇರುತ್ತದೆ ನೀನು ಬಲ ಹೊಂದಿರುವಾಗ. Hallelujah. ಹಲ್ಲೆಲೂಯಾ. If God's work means you will be joyful. ದೇವರ ಕೆಲಸ ಅಂದ್ಕೂಲೆ ನೀನು ಆನಂದ ಪಡ್ತೀಯಾ. Amen. ಆಮೆನ್. 10 ಗಂಟೆವರೆಗೆ ಜಾಯ್ಫುಲ್ ಆಗಿರ್ತೀನಿ. 10 ಗಂಟೆ ಅಲ್ಲಿ ಬಂದಿದ್ದೆ ಅನ್ಕೋ, ಏನು ಪಾಸ್ಟ್ ಇನ್ನೂ ಬಿಟ್ಟಿಲ್ಲ, ಇನ್ನೂ ಬಿಟ್ಟು ಅವಾಗ್ಲಿಂದ ಸ್ಟಾರ್ಟ್ ಆಗ್ತದೆ ಇರಿಟೇಷನ್, ಸಿಟ್ಟು ಎಲ್ಲ. 10 ಗಂಟೆ ಆದ್ಮೇಲೆ ಅಯ್ಯೋ ಏನು ಇನ್ನ ಫಾಸ್ಟ್ ಕೊಟ್ಟಿಲ್ಲ, ಸರ್ವಿಸ್ ಕರೆಕ್ಟ್ 10 o'clock ಇರುತ್ತೆ, ಸರ್ವಿಸ್ ಎಲ್ಲ ಮುಗಿತದಲ್ಲ ಇನ್ನ. ಆಮೇಲೆ 5 ನಿಮಿಷ ಕುಂದ್ರ ಕೂಡ ಪೇಷನ್ಸ್ ಇರೋದಿಲ್ಲ. ಆದ ನಂತರ 5 ನಿಮಿಷ ಕೂಡ ಹೆಚ್ಚಾಗಿರುವುದಕ್ಕೆ ತಾಳ್ಮೆ ಇರಲ್ಲ. ಬಟ್ ಯು ಮಸ್ಟ್ ಬಿ ಜಾಯ್ಫುಲ್. ಆದ್ರೆ ನೀನು ಆನಂದವಾಗಿರುವುದನ್ನು ಕಲಿಬೇಕು. Hallelujah. Hallelujah. Spiritual church they don't see time. ಆತ್ಮೀಯ ಸಭೆಗೆ ಸಮಯವಿರುವುದಿಲ್ಲ. Amen. Amen. In heaven there is no time at all. ಪರಲೋಕದಲ್ಲಿ ಅಸಲು ಸಮಯವೇ ಇಲ್ಲ. Are you with me what I am saying? Hallelujah. So in some churches, if we go churches, I tell you in Andhra Pradesh, I don't know when they start, when they finish up. ಆಂಧ್ರ ಪ್ರದೇಶಕ್ಕೆ ಕೆಲವು ಸಭೆಗಳಿಗೆ ಹೋಗುವಾಗ ಅವ್ರು ಯಾವಾಗ ಪ್ರಾರಂಭ ಮಾಡಿ ಹಂಗೆ ಮುಂದೆಗೆ ಹೋಗ್ತಾನೆ ಇರ್ತಾರೆ, ಯಾವಾಗ ಮುಗಿಸ್ತಾರೋ ಗೊತ್ತಿಲ್ಲ. They will say all led by Holy Spirit. ಅವರಂತಾರೆ ಆತ್ಮದಿಂದ ನಡೆಸಲ್ಪಡ್ತಾ ಇದ್ದೀವಿ ಎಂದು. ನೀನು ನಡ್ಸ್ಕಪ್ಪ, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಡ್ತಾರೆ. ಇಲ್ಲಿ ನೋಡಿದ್ರೆ ನೀವು ನಡ್ಸ್ಕೊಪ್ಪ, ನಾವು ಮನೆಗೆ ಹೋಗ್ತೀವಿ. ದೇವರ ಆತ್ಮದಿಂದ ನೀನು ನಡ್ಸ್ಕೊಂಡು ಹೋಗು, ನಾವು ಮಾತ್ರ ಮನೆಗೆ ಹೋಗ್ತೀವಿ. You must be joyful in the work of the Lord. ಕರ್ತನ ಕ್ರಿಯೆಗಳಲ್ಲಿ ಆನಂದವಾಗಿ ಇರುವುದು ಕಲಿಬೇಕು. Ephesians 3rd chapter 16th verse. ಎಫೆಸಿ 3:16 ಹೇಳುತ್ತದೆ, strengthened by Holy Ghost in the inner man. ಪವಿತ್ರಾತ್ಮ ದೇವರಿಂದ ಅಂತರ್ಯ ಪುರುಷನು ಬಲ ಹೊಂದಲಿ. How will be strengthened inside? ಹೇಗೆ ನಾವು ಅಂತರಂಗದಲ್ಲಿ ಬಲ ಹೊಂದುತ್ತೇವೆ? By the power of the Holy Ghost. ಪವಿತ್ರಾತ್ಮ ದೇವರ ಶಕ್ತಿಯಿಂದ. Amen. Amen. Only Holy Spirit will strengthen you inside. ಪವಿತ್ರಾತ್ಮ ದೇವರು ಮಾತ್ರ ನಿನ್ನನ್ನು ಅಂತರಂಗದಲ್ಲಿ ಬಲಪಡಿಸುತ್ತಾನೆ. Who is inside of you? ನಿನ್ನ ಒಳಗಡೆ ಯಾರಿದ್ದಾರೆ? ಪವಿತ್ರಾತ್ಮ ದೇವರು. He will strengthen you inside. ಆತನು ನಿನ್ನನ್ನು ಅಂತರಂಗದಲ್ಲಿ ಬಲಪಡಿಸುತ್ತಾನೆ. Hallelujah. Hallelujah. ಒಳಗೆ ಬಲಪಡಿಸಲ್ಬೇಕಂದ್ರೆ ಹೊರಗೆ ಬೇಕಾಗಿದ್ದೆಲ್ಲ ತಿಂದುಬಿಟ್ಟು ನಾವು ಬಲ ಹೊಂದಬಹುದು, ಹೊರಗಿರುವಂಥ ಜನರಿಂದ ನಾವು ಬಲ ಹೊಂದಬಹುದು. ಆದರೆ ಒಳಗೆ ಬಲ ಹೊಂದಬೇಕಂದ್ರೆ ಒಳಗೆ ಯಾರನ್ನು ಆಹ್ವಾನ ಮಾಡಿದೆಯೋ ಆತನನ್ನು ಆಶ್ರಯಿಸಬೇಕು ಬಲ ಹೊಂದುವುದಕ್ಕೆ. Hallelujah. Hallelujah. That's what Paul said, strengthened by the Holy Ghost in the inner man. ಅದಕ್ಕಾಗಿ ಪೌಲ್ ಹೇಳ್ತಾ ಇದ್ದಾನೆ, ಪವಿತ್ರಾತ್ಮ ದೇವರಿಂದ ಆಂತರ್ಯ ಪುರುಷನು ಬಲ ಹೊಂದಲಿ. According to the riches of his glory. ಆತನ ಮಹಿಮೈಶ್ವರ್ಯದ ಮೇರೆಗೆ ನೀನು ಬಲ ಹೊಂದು. Amen. Amen.
according to his riches in glory. ಆತನ ಮಹಿಮೈಶ್ವರ್ಯದ ಮೇರೆಗೆ ನೀನು ಬಲ ಹೊಂದು. Mean, ಅರ್ಥ, according to riches of his glory you are strengthened. ಆತನ ಮಹಿಮಾ ಪ್ರಭಾವದಿಂದ ನೀನು ಬಲ ಹೊಂದಿತಿ. This is a prayer of Paul to the church of Ephesus. ಪೌಲನು ಎಫೆಸಿ ಸಭೆಗಾಗಿ ಇದೇ ಪ್ರಾರ್ಥಿಸಿದ್ದಾನೆ. Lord, strengthen these people, inner man, by your power according to riches of your glory. ಕರ್ತನೇ, ಈ ಜನರ ಆಂತರ್ಯ ಪುರುಷನನ್ನು ನಿನ್ನ ಮಹಿಮೈಶ್ವರ್ಯದ ಮೇರೆಗೆ ಬಲಪಡಿಸು. So when he prayed according to his riches in glory, all Ephesian church people, they are strengthened. ಆತನ ಪವಿತ್ರಾತ್ಮ ದೇವರ ಮಹಿಮೈಶ್ವರ್ಯದ ಮೇರೆಗೆ ಅಂತ ಪ್ರಾರ್ಥಿಸುವಾಗ ಆ ಎಫೆಸಿಯಸ್ ಜನರೆಲ್ಲರೂ ಕೂಡ ಬಲ ಹೊಂದಿದ್ದಾರೆ. Amen. ಆಮೆನ್. Hallelujah. That's what our prayers must be effective. ಅದಕ್ಕಾಗಿ ನಮ್ಮ ಪ್ರಾರ್ಥನೆಗಳು ಪ್ರಭಾವವುಳ್ಳವು. When we prayed, we must see the immediate effect. ನಾವು ಪ್ರಾರ್ಥಿಸುವಾಗ ತಕ್ಷಣವೇ ಆ ಒಂದು ಬದಲಾವಣೆ ನೋಡುತ್ತೇವೆ, ಪ್ರಭಾವ ನೋಡುತ್ತೇವೆ. ಆಗ್ಲಿ ಬಿಡಪ್ಪ, ಇದ್ರೆಲ್ಲ ಕೇಳೋಣ ಅಷ್ಟೇ, ಆ ರೀತಿಯಲ್ಲಿ ಇರಬಾರ್ದು ನಮ್ಮ ಪ್ರಾರ್ಥನೆ. ಹಾಗಾದ್ರೆ ಆಗ್ಲಿ ಇಲ್ಲ ಅಂತ ಇಲ್ಲ ಅಂತ ಆ ರೀತಿಯಲ್ಲಿ ಇರಬಾರ್ದು. Our prayers must be effective. ನಮ್ಮ ಪ್ರಾರ್ಥನೆಗಳು ಅವು ಪ್ರಭಾವವುಳ್ಳವಂತವರಾಗಿರಬೇಕು. We must see effective changes. ನಾವು ಬದಲಾವಣೆಗಳನ್ನು ನೋಡಬೇಕು. Amen. Amen. Hallelujah. Hallelujah. Luke 9 chapter 29th verse. ಲೂಕ 9:29ನೇ ವಚನ ಹೇಳುತ್ತದೆ, when Jesus prayed, ಯೇಸು ಪ್ರಾರ್ಥಿಸಿರುವಾಗ his countenance changed. ಆತನ ಮುಖ ಕವಳಿಕಲು ಬದಲಾವಣೆ ಹೊಂದಿದೆ. Greater shining in his face. ಆತನ ಮುಖದಲ್ಲಿ ಬಹಳಷ್ಟು ಮಹಿಮೆ ಕಾಣಿಸಿದೆ. Are you with me what I'm saying? So when he prayed, countenance changed. ಯೇಸು ಪ್ರಾರ್ಥಿಸಿರುವಾಗ ಆತನ ಮುಖದಲ್ಲಿ ಬದಲಾವಣೆಗಳು ಕಾಣಿಸಿದೆ. This glory is from inside to outside appeared. ಈ ಒಳಗೆ ಇರುವಂತ ಯೇಸು ಕ್ರಿಸ್ತನ ಒಳಗ ಮಹಿಮೆ ಹೊರಗಡೆ ಕಾಣಿಸಿದೆ, ಎಲ್ಲರಿಗೆ ಬೆಳಕಾಗಿ ಪ್ರಕಾಶಮಾನವಾಯಿತು. Radiate through him. ಆತನಿಂದ ಪ್ರಕಾಶವಾಗಿ ಕಾಣಿಸಲ್ಪಟ್ಟಿದೆ. It did not happen every day. ಅದು ಪ್ರತಿದಿನ ಕೂಡ ಅದು ಬಾಹ್ಯ ಕಣ್ಣುಗಳಿಂದ ನೋಡುವುದಕ್ಕೆ ಆಗಲಿಲ್ಲ. These disciples, James, Peter, John, they were there always when Jesus was prayed. ಯೇಸು ಪ್ರಾರ್ಥಿಸುವಾಗ ಯಾವಾಗಲೂ ಪೇತ್ರನು, ಯೋಹಾನು, ಯಾಕೋಬನು ಆತನ ಸಂಗಡ ಇರುತ್ತಾ ಇದ್ರು. But they did not see every time that the face was changed. ಆದ್ರೆ ಪ್ರತಿ ಸತಿ ಕೂಡ ಅವರು ಯೇಸು ಕ್ರಿಸ್ತನ ಮುಖದಲ್ಲಿ ಅಷ್ಟು ಮಹಿಮೆ ಬದಲಾಯಿಸಲ್ಪಟ್ಟು ಮಹಿಮೆ ಕಾಣಿಸುವುದು ನೋಡಲಿಲ್ಲ. But this time they saw ಆದ್ರೆ Jesus' face was changed. ಒಂದು ಸಂದರ್ಭದಲ್ಲಿ ಅವರು ನೋಡಿದ್ದಾರೆ. Amen. Amen. That means only this time Jesus was strengthened inside, not like that. ಅದನ್ನ ಅರ್ಥ ಆ ಸಮಯ ಮಾತ್ರನೇ ಆತನು ಪ್ರಭಾವವುಳ್ಳವನಾಗಿ ಪ್ರಾರ್ಥಿಸಿ ಮಹಿಮೆ ಕಾಣಿಸಿತಾ ಆರಿದ್ದಲ್ಲ. Only that time they have seen, but always Jesus was glorious. ಯಾವಾಗಲೂ ಕೂಡ ಆಂತರ್ಯದಲ್ಲಿ ಆತನು ಮಹಿಮೆ ಉಳ್ಳವನೇ, ಆದರೆ ಆ ಸಮಯದಲ್ಲಿ ಅವರ ಬಾಹ್ಯ ಕಣ್ಣುಗಳಿಗೆ ಕಾಣಿಸಿದೆ. Jesus made them to see. ಯೇಸು ಅವರು ನೋಡುವಂತೆ ಅವರ ದೃಷ್ಟಿಯನ್ನು ತೆರೆದಿದ್ದಾರೆ. Amen. Amen. It happened every day in the spirit, but in one occasion disciples saw it. ಈ ಒಂದು ವಿಷಯವು ಮಹಿಮೆ ಪ್ರತ್ಯಕ್ಷಿಸಲ್ಪಡುವುದು ಈ ಪ್ರಾರ್ಥನಾ ಮುಖಾಂತರವಾಗಿ ಒಂದು ಸತಿ ಕಾಣಿಸಲ್ಪಟ್ಟಿದೆ, ಆದರೆ ಪ್ರತಿದಿನ ಕೂಡ ಯೇಸು ಕ್ರಿಸ್ತನಲ್ಲಿ ಮಹಿಮೆ ಕಾಣಿಸಲ್ಪಡ್ತಾನೆ ಇದೆ. As the same way when we speak in tongues, I tell you, every day will be strengthened. ಅದೇ ರೀತಿಯಲ್ಲಿ ನಾವು ಅನ್ಯ ಭಾಷೆಯಲ್ಲಿ ಮಾತನಾಡುವಾಗೆಲ್ಲ ನಾವು ಪ್ರತಿದಿನ ಬಲ ಹೊಂದುತ್ತೇವೆ. Amen. How many say I am strengthened every time when I speak in ಅನ್ಯ ಭಾಷೆಗಳಲ್ಲಿ ಮಾತನಾಡುವಾಗೆಲ್ಲ ನನಗೆ ಬಲ ಬರುತ್ತದೆ ಅನ್ನುವರು ಹೇಳ್ರಿ. Amen. Hallelujah. I tell you, when you speak in the Holy Ghost, you are activating the power of the Holy Ghost. ಆತ್ಮದಲ್ಲಿ ನೀನು ಪ್ರಾರ್ಥಿಸುತ್ತಾ ಇರುವಾಗ ನೀನು ನಿನ್ನ ಆತ್ಮ ಮನುಷ್ಯನನ್ನು ಆಕ್ಟಿವೇಟ್ ಮಾಡ್ತಾ ಇದೆ, ಕಾರ್ಯರೂಪದಲ್ಲಿ ಕೆಲಸ ಮಾಡುವಂತೆ ಆಕ್ಟಿವ್ ಮಾಡ್ತಾ ಇದೆ. ಬಟನ್ ಸ್ವಿಚ್ ಆನ್ ಮಾಡಿದ್ರೆ ಫ್ಯಾನ್ ತಿರುಗಕ್ಕೆ you are activated that electrical power into this fan, it is working. ಈಗ ಎಲೆಕ್ಟ್ರಿಕಲ್ ಸ್ವಿಚ್ ಆನ್ ಮಾಡಿದ್ರೆ ವಿದ್ಯುತ್ ಶಕ್ತಿ ಸರಬರಾಜು ಆಗಿ ಅದು ಕಾರ್ಯ ಮಾಡುತ್ತದೆ, ಫ್ಯಾನ್ ತಿರುಗುವಂತೆ. The same way when you begin to speak in tongues, you are activating power of the Holy Spirit to work in you. ಅದೇ ರೀತಿಯಲ್ಲಿ ನೀನು ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಇರುವಾಗ ಪವಿತ್ರಾತ್ಮ ದೇವರ ಕಾರ್ಯವು ಅದು ಪ್ರತ್ಯಕ್ಷವಾಗುವಂತೆ ಮಾಡುತ್ತಾನೆ. How this fan was running through the electrical power, same way power of God will begin to work in your body when you speak in unknown tongues. ಹೇಗೆ ಈ ವಿದ್ಯುತ್ ಶಕ್ತಿ ಮುಖಾಂತರವಾಗಿ ಫ್ಯಾನ್ ತಿರುಗುತ್ತದೋ ಸ್ವಿಚ್ ಆನ್ ಮಾಡಿರುವಾಗ, ಅದೇ ರೀತಿಯಲ್ಲಿ ಪವಿತ್ರ ಆತ್ಮ ದೇವರು ನಿನ್ನ ಶರೀರದಲ್ಲಿ ಆತನ ಶಕ್ತಿ ಕಾರ್ಯಿಸುವಂತೆ ಮಾಡುತ್ತಾನೆ. ಆಮೇಲೆ ಸೇ ಆಮೆನ್. ಆಮೆನ್. ಎಷ್ಟು ಜನರು ಹೇಳ್ತೀರಿ? ಎಲ್ಲಿ ಫ್ಯಾನ್ ತಿರುಗಿದಂಗೆ ಒಳಗೆ ತಿರುಗುತ್ತಾ ಇಲ್ಲ ಅಲ್ರಿ ನನ್ನೊಳಗೆ.
ಫ್ಯಾನ್ ತಿರುಗಿದಂಗೆ ಒಳಗಡೆ ತಿರುಗ್ತಾ ಇಲ್ಲ ರೀ ಅಂತ ಹೇಳಬೇಡ್ರಿ. ಆ ರೀತಿಯಲ್ಲಿ ಅನಿಸೋದಿಲ್ಲ, ಆದರೆ ಯು ಆರ್ ಸ್ಟ್ರೆಂಥೆನ್ಡ್. ಆದರೆ ನೀನು ಬಲ ಹೊಂದಿತೀಯಾ, ಇದು ಉದಾಹರಣೆಯಾಗಿ ಹೇಳಿದ್ದಾರೆ. Amen. Amen. Hallelujah. Hallelujah. This battery, if we switch on, that battery will be charged continuously. ಈ ಬ್ಯಾಟ್ರಿ ಏನಾಗುತ್ತದೆ, ಸ್ವಿಚ್ ಆನ್ ಮಾಡಿರುವಾಗ ಅದು ಚಾರ್ಜ್ ಆಗುತ್ತಾ ಇರ್ತದೆ. No sound inside. ಅದರಲ್ಲಿ ಏನು ಸೌಂಡು ಏನು ಕಾಣಿಸುವುದಿಲ್ಲ. You see sound in the fan, but in the battery you don't see sound. ಫ್ಯಾನ್ ಅಂದ್ರೆ ಹೊರಗಡೆ ನೋಡ್ತಿ, ಆದರೆ ಇದು ಒಳಗಡೆ ಇದೆ, ಕಾರ್ಯ ಆಗ್ತಾನೆ ಇರ್ತದೆ. Hallelujah. Hallelujah. How you see that battery was charged? ಹೇಗೆ ನೀನು ಅರ್ಥ ಮಾಡ್ಕೊಳ್ತಿ ಬ್ಯಾಟ್ರಿ ಕೆಲಸ ಮಾಡ್ತಾ ಇದೆ ಎಂದು, ಚಾರ್ಜ್ ಆಗಿದೆ ಎಂದು? When you switch on the light, that light will be more brighter. ನೀನು ಸ್ವಿಚ್ ಮಾಡುವಾಗ ಅದು ಇನ್ನೂ ಬೆಳಕಾಗಿ ಚೆನ್ನಾಗಿ ಕಾಣಿಸ್ತದೆ, ಲೈಟ್ ಆನ್ ಆಗುತ್ತದೆ. How you will come to know that you are strengthened inside? ಹೇಗೆ ನೀನು ತಿಳಿದುಕೊಳ್ಳುತ್ತಿ ಒಳಗಡೆ ನೀನು ಬಲ ಹೊಂದಿದೆ ಎಂದು? So when something problem comes, you are able to face that problem. ಏನಾದರೂ ಸಮಸ್ಯೆ ಬಂದಾಗ ಅದನ್ನು ಎದುರಿಸುತ್ತೀಯಲ್ಲ, ಅವಾಗ ಓ ನಾನು ಬಲ ಹೊಂದಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ತೀವಿ. You are able to solve that problem. ನೀನು ಆ ಸಮಸ್ಯೆಯನ್ನು ಪರಿಷ್ಕಾರ ಮಾಡುವುದಕ್ಕೆ ಆಗುತ್ತದೆ ಬಲ ಹೊಂದಿರುವಾಗ. So that will happen. ಅದು ನಡೆಯುತ್ತದೆ. So that's what I tell you, whenever you speak in tongues, you are charged. ಅದಕ್ಕಾಗಿ ಹೇಳುವುದೇನೆಂದ್ರೆ, ಯಾವಾಗ ನೀವು ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಇರ್ತೀಯೋ ನೀನು ಚಾರ್ಜ್ ಆಗುತ್ತೀಯಾ, ಬಲ ಹೊಂದಿತೀಯಾ. That's what 1 Corinthians 14 chapter 4th verse said. ಮೊದಲನೇ ಕೊರಿಂಥಿ 14:4 ಹೇಳುತ್ತದೆ. Every time you pray in tongues, you are strengthened. ಪ್ರತಿ ಸತಿ ನೀನು ಅನ್ಯ ಭಾಷೆಯಲ್ಲಿ ಮಾತನಾಡುವಾಗೆಲ್ಲ ಬಲ ಹೊಂದಿತಿ. You will be edified, Bible says. ಸತ್ಯವೇದ ಹೇಳುತ್ತದೆ, ನೀನು ಅಭಿವೃದ್ಧಿ ಹೊಂದುತ್ತೀಯಾ. Amen. Amen. We are strengthened every time when we speak in tongues. We are strengthened inside. ಅನ್ಯ ಭಾಷೆಯಲ್ಲಿ ಮಾತನಾಡುವಾಗೆಲ್ಲ ಆಂತರ್ಯ ಪುರುಷನು ಬಲ ಹೊಂದುತ್ತಾನೆ, ನೀನು ದೃಢ ಉಳ್ಳವನಾಗಿ ಆಗುತ್ತೀಯಾ. ಹಂಗೆ ಯೋಚನೆ ಮಾಡ್ಬೇಡ, ಪಾಸ್ಟರ್ ಯಾವುದು ಬರ್ತಾನೆ ಹುಚ್ಚ ಬಂದು ಸುಮ್ಗೆ ಅನ್ಯ ಭಾಷೆಯಲ್ಲಿ ಮಾತಾಡ್ಕೊಂಡು ಕೂರ್ತಾನೆ ಅಂತ ಹೇಳ್ಬೇಡ. Hallelujah. We know that what we are doing. ನಮಗೂ ನಾವೇನು ಮಾಡ್ತಾ ಇದೀವಿ ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ನಮಗೂ ಗೊತ್ತಾಗಿದೆ, ಮಾಡುತ್ತೇವೆ. We are strengthened every day by speaking tongues. ಅನ್ಯ ಭಾಷೆಯಲ್ಲಿ ಮಾತನಾಡುವುದರಿಂದ ಪ್ರತಿದಿನ ಕೂಡ ಬಲ ಹೊಂದುತ್ತೇವೆ. We focus the word of God and we speak. ನಾವು ದೇವರ ವಾಕ್ಯವನ್ನು ದೃಷ್ಟಿಸಿ ಮಾತನಾಡುತ್ತೇವೆ. Many people don't know, many believers, Christians don't know how to be strengthened inside. ಅನೇಕ ಕ್ರೈಸ್ತವರಿಗೆ ಅಂತರ ಪುರುಷನು ಹೇಗೆ ಬಲಪಡಿಸಿಕೊಳ್ಳಬೇಕೋ ಗೊತ್ತಿಲ್ಲ. That's what always they failure in their lives. ಅದಕ್ಕಾಗಿ ಅವರ ಜೀವನದಲ್ಲಿ ಯಾವಾಗಲೂ ಸೋಲೆ. That's what always they are in tears. ಇಲ್ಲದಿದ್ರೆ ಕಣ್ಣೀರೇ ಅವರ ಜೀವನದಲ್ಲಿ. Always they see defeat. ಯಾವಾಗಲೂ ಸೋಲು ನೋಡ್ತಾ ಇರ್ತಾರೆ, suffer. ಕಷ್ಟಪಡ್ತಾರೆ. I tell you, be strengthened inside. ನಾನು ಹೇಳುತ್ತೇನೆ, ಬಲ ಹೊಂದಿರಿ ಆಂತರ್ಯ ಮನುಷ್ಯನಲ್ಲಿ. Amen. Amen. There is a speaking of lips. ತುಟಿಗಳಿಂದ ಮಾತನಾಡುವಂತ ವಿಷಯವಿದೆ. Because language is on lips. ಯಾಕಂದ್ರೆ ಒಂದು ಭಾಷೆ ಅನ್ನುವಂಥದ್ದು ತುಟಿಗಳ ಮೇಲೆ ಮಾತನಾಡುವಂಥದ್ದು, ತುಟಿಗಳಿಂದ. You can speak words which don't mean inside. ಅಂತರಂಗದಲ್ಲಿ ಅರ್ಥವಾಗದೇ ಇರುವಂತ ವಿಷಯಗಳಿಂದ ಕೂಡ ನೀನು ಭಾಷೆ ಮಾತನಾಡಬಹುದು. Hallelujah. ಹೊರಗಡೆ ಮಾತಾಡ್ತಾ ಇರ್ತೀವಿ, ಶಾರೀರಿಕವಾಗಿ ಮಾತಾಡಿದ್ರೆ ಒಳಗಡೆ ಏನು ಅರ್ಥ ಕೊಡೋದಿಲ್ಲ. ಹೊರಗಡೆ ಮಾತನಾಡ್ತಾ ಇರ್ತೀವಿ ತುಟಿಗಳಿಂದ, ಆದರೆ ಒಳಗಡೆ ಏನು ಅರ್ಥ ಆಗೋದಿಲ್ಲ. Amen. Why? Because Bible says kingdom of God is not drink and meat. ಸತ್ಯವೇದ ಹೇಳುತ್ತದೆ, ದೇವರ ರಾಜ್ಯವು ಕುಡಿಯುವುದು ಪಾನ ಮಾಡುವುದು, ತಿನ್ನುವುದು ಪಾನ ಮಾಡುವುದು ಅಲ್ಲ. That means kingdom of God is not physical. ದೇವರ ರಾಜ್ಯವು ಕಾಣಿಸುವಂತದಲ್ಲ ಹೊರಗಡೆ. If you talk physical, you will not get anything inside. ನೀನು ಶಾರೀರಿಕವಾಗಿ ಬರೇ ಮಾತನಾಡ್ತಾ ಇದ್ರೆ ಏನು ನೀನು ಹೊಂದಿಕೊಳ್ಳುವುದಿಲ್ಲ. Because you are spiritually inside. ಯಾಕಂದ್ರೆ ನೀನು ಆತ್ಮ ಮನುಷ್ಯನಾಗಿ, ನೀನು ನಿಜವಾದ ಮನುಷ್ಯನು ಆತ್ಮ ಮನುಷ್ಯನಾಗಿದೆಯಾ. So whatever physically you are speaking, that is only you are speaking by lips. ನೀವು ಬಹಿರಂಗವಾಗಿ ಮಾತನಾಡುವುದು ಬರೇ ತುಟಿಗಳಿಂದ ಆಗಿರುವಂತ ಮಾತುಗಳು. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? That's what Isaiah 29 chapter 13th verse said. ಯೆಶಾಯ ಗ್ರಂಥ 29ನೇ ಅಧ್ಯಾಯ 13ನೇ ವಚನ ಹೇಳುತ್ತದೆ. Even Matthew 15:8. ಮತ್ತಾಯಿ 15:8 ಹೇಳುತ್ತದೆ. Here God said, they praise me with the lips. ದೇವರು ಹೇಳ್ತಾ ಇದ್ದಾನೆ, ಅವರು ನನ್ನನ್ನು ಬರೇ ತುಟಿಗಳಿಂದ ಮಾತ್ರ ಸ್ತುತಿಸ್ತಾ ಇದ್ದಾರೆ. But their heart is very far from me. ಆದ್ರೆ ಅವರ ಹೃದಯ ನನಗೆ ದೂರವಾಗಿದೆ. They are honoring only with the lips. ಅವರು ನನ್ನನ್ನು ಬರೇ ತುಟಿಗಳಿಂದ ಗೌರವಿಸ್ತಾ ಇದ್ದಾರೆ. Their praises only with the lips. ಅವರ ಸ್ತುತಿ ಬರೇ ನನಗೆ ಕೊಡುವಂತ ಸ್ತುತಿ ತುಟಿಗಳಿಂದ ಮಾತ್ರ ಇದೆ, ಮೇಲೆ ಮೇಲೆ ಬರುವಂತದೆ. But their heart is very far. ಆದ್ರೆ ಅವರ
ಹೃದಯವು ದೂರವಾಗಿದೆ ನನಗೆ ಅಂತ ಹೇಳ್ತಾರೆ. Amen. Amen. Hallelujah. I tell you, by hands also just you can clap. ನೀನು ಕೈಗಳಿಂದ ಕೂಡ ಸುಮ್ಮನೆ ಹಿಂಗೆ ತಟ್ಟಬಹುದು. That is only for lip service, that's all. ಅದೇನಂದ್ರೆ ಸುಮ್ಮನೆ ತುಟಿಗಳಿಂದ ನೀನು ಹೇಳುವಂತ ಏನಂತಾರೆ. But joyfully if you clap, ಆನಂದವಾಗಿ ಅಂತರಂಗದಿಂದ ನೀನು ಆನಂದವ ಪಟ್ಟು ಮಾಡುವಂತ ಸ್ತುತಿ ಆತನಿಗೆ ಬೇಕು. Hallelujah. Hallelujah. ಏನೋ ಅಲ್ಲಿ ಮಾಡ್ತಾ ಇದ್ದಾರೆ, ನಾನು ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, you must involve in praises of God. ಯಾರು ಅವ್ರು ಮಾಡ್ತಾ ಇದ್ದಾರೆ ಮಾಡ್ಬೇಕಂತ ಮಾಡೋದಲ್ಲ, ನೀನೇ ಆಂತರ್ಯ ಮನುಷ್ಯನಿಂದ ಆ ಸ್ತುತಿಯಲ್ಲಿ ಭಾಗವಹಿಸಬೇಕು. ಅವ್ರು ಆಡ್ತಾ ಇದ್ದಾರೆ, ನಾನು ಆಡ್ತಾ ಇದ್ದೀನಿ ಅಂದ್ರೆ ಯು ಮಸ್ಟ್ ಇನ್ವಾಲ್ವ್ ಇನ್ ದಟ್. ನೀನೇ ಅದರಲ್ಲಿ ಪ್ರವೇಶಿಸಬೇಕು ನಿಜವಾದ ಮನುಷ್ಯನಿಂದ. Hallelujah. Hallelujah. Some people sing with the lips, some people sing with the heart. ಕೆಲವರು ತುಟಿಗಳಿಂದ ಹಾಡುತ್ತಾರೆ, ಕೆಲವರು ಹೃದಯದಿಂದ ಹಾಡುತ್ತಾರೆ ದೇವರಿಗೆ. Bible says, ಸತ್ಯವೇದ ಹೇಳುತ್ತದೆ, they praise me with the lips. ಅವರು ನನ್ನ ತುಟಿಗಳಿಂದ ಸ್ತುತಿಸ್ತಾ ಇದ್ದಾರೆ. Learn to praise God with the heart. ನೀನು ಕರ್ತನನ್ನು ಹೃದಯದಿಂದ ಸ್ತುತಿಸುವುದು ಸೇವಿಸುವುದು ಕಲಿ. Then you will see changes. ಅವಾಗ ನೀನು ಬದಲಾವಣೆಗಳನ್ನು ನೋಡುತ್ತೀಯಾ. It will work for you. ಅವಾಗ ನೀನು ಕಾರ್ಯವಾಗುತ್ತದೆ. This is not religion. ಇದು ಧರ್ಮವಲ್ಲ. You are learning spiritual things here. ಇಲ್ಲಿ ನೀನು ಆತ್ಮೀಯ ವಿಷಯಗಳು ಕಲಿತಾ ಇದೆ. You are not come here that just to attend a religious service. ನೀನು ಏನೋ ಧಾರ್ಮಿಕ ಸಭೆಗೆ ಬಂದಂಗ ನೀನು ಬಂದು ಅಟೆಂಡ್ ಆಗ್ತಾ ಇಲ್ಲ. I tell you what I am preaching, if you take it spiritually you will be edified. ಸಭಾಪಾಲಕರು ಹೇಳುವಂತ ಬೋಧನ್ನು ನೀನು ಆತ್ಮೀಯವಾಗಿ ತೆಗೆದುಕೊಂಡಿದ್ರೆ ನೀನು ಆತ್ಮೀಯವಾಗಿ ಬಲಾಢ್ಯನಾಗುತ್ತೀಯಾ. I tell you, because utterance given by the Holy Spirit, you have to pick that utterance and you have to speak, then you will connect to Holy Spirit. ಯಾಕಂದ್ರೆ ಆ ಉಚ್ಚಾರಣೆ ಕೊಡುವುದು ಭಾಷಾ ಒಳಗ ಅನ್ಯ ಭಾಷೆಗಳು ನೀನು ಬಾಯಿ ತೆರುವಾಗ ಪವಿತ್ರ ಆತ್ಮ ದೇವರು ಕೊಡ್ತಾನೆ. ನೀನು ಯಾವಾಗಲ ಆತನನ್ನು ಕನೆಕ್ಟ್ ಆಗಿರ್ತೀಯೋ ಅವಾಗ ನೀನು ಬಲ ಹೊಂದುತ್ತಿ. Hallelujah. Don't say that I am speaking only 2 words. How Holy Spirit of God giving ಪವಿತ್ರ ಆತ್ಮ ದೇವರು ನನಗೂ 2 ಮಾತು ಕೊಟ್ಟಿದ್ದಾನಂತ ಅದನ್ನೇ ಹೆಂಗ ಮಾತಾಡಲಿ ಅಂತ ಹೇಳಬೇಡ. Don't speak only 2. I tell you, improve language. ನೀನು 2 ಮಾತನಾಡ್ತಾ ಇರಬಹುದು, ಇನ್ನೂ ಅದನ್ನು ಹೆಚ್ಚು ಮಾಡ್ಕೋ, ಭಾಷೆನ ಹೆಚ್ಚು. Many people don't want to improve language. ಅನೇಕರಿಗೆ ಈ ಆತ್ಮೀಯ ಭಾಷೆನ ಹೆಚ್ಚು ಮಾಡ್ಕೊಳ್ಳೋದು ಇಷ್ಟಿಲ್ಲ. If you want to improve English language, you have to go for spoken language. ನೀವು ಇಂಗ್ಲಿಷ್ ಭಾಷೆ ಕಲಿಬೇಕಂದ್ರೆ ಸ್ಪೋಕನ್ ಲ್ಯಾಂಗ್ವೇಜ್ ಹೋಗ್ತಾರೆ, ಮಾತನಾಡಿ ಕಲಿ. If you don't go for spoken language, they speak only the 2 words only. ಇಲ್ಲ ಅಂದ್ರೆ ಈ ಸ್ಪೋಕನ್ ಲ್ಯಾಂಗ್ವೇಜ್ ಹೋಗಿಲ್ಲ ಅಂದ್ರೆ ಆ ಬಂದ 2 ಮಾತೇ ಮಾತಾಡ್ತಾರೆ. No s. ಎಸ್. ಹಂಗೆ ಅನ್ಯ ಭಾಷೆಗಳಲ್ಲಿ ಕೂಡ ನೋ ಎಸ್ ಅಷ್ಟೇ. ಅನ್ಯ ಭಾಷೆಗಳಲ್ಲಿ ಕೂಡ ಅಷ್ಟೇ. ಬರ 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 ಗರ ಬರ 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 ಬರ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಬರ 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 ಅಂತದೆ. ರಾ 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 ಮಾಮ 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 ತಾತ 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 ತಾತ. ಡೋಂಟ್ ಬಿ ಸ್ಯಾಟಿಸ್ಫೈಡ್ ವಿತ್ ದಿಸ್. ಅಷ್ಟರಲ್ಲೇ ನೀವು ಸಂತೃಪ್ತಿ ಹೊಂದಬೇಡ. Hallelujah. Hallelujah. ಫಾಸ್ಟ್ ಸಭಾಪಾಲಕರು ಏನಿದ್ದಾರೆ ಅಂತಂದು ಹೇಳಿ ಏನೇನೋ ಮಾತಾಡ್ಕೊಂತ ಇರಬೇಡ. ಸ್ಪೀಕ್ ಅಟರೆನ್ಸ್, ವಾಟ್ ಅಟರೆನ್ಸ್ ಗಿವನ್ ಟು ಯು. ಅಂತರಂಗದಿಂದ ನಿನಗೆ ಏನು ಭಾಷಾ ಆತ್ಮದೇವರು ಉಚ್ಚಾರಣೆ ಕೊಡ್ತಾನ ಅದನ್ನು ಮಾತನಾಡು. Then I tell you, you connect to Holy Spirit. ಅವಾಗ ನೀನು ಪವಿತ್ರಾತ್ಮ ದೇವರಿಗೆ ನೀನು ಸಂಧಾನ ಪಡಿಸಿಕೊಳ್ತೀಯಾ. If you look inside Holy Spirit, you will give utterance. ನೀನು ನಿನ್ನ ಅಂತರಂಗದಲ್ಲಿರುವಂತ ಪವಿತ್ರ ಆತ್ಮ ದೇವರನ್ನು ದೃಶ್ಯಿಸುವಾಗ ಆತ ನಿನಗೆ ಉಚ್ಚಾರಣೆ ಕೊಡ್ತಾನೆ. ನೀನು ಆ ಕಡೆ ಈ ಕಡೆ ನೋಡುವಾಗ ಎಲ್ಲೆಲ್ಲೋ ಹೋಗ್ತಾ ಇರ್ತದೆ ನಿನ್ನ ತುಟಿಗಳು. ದೃಷ್ಟಿ ನಿಂದು ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಎಲ್ಲೆಲ್ಲೋ ಇರುವಾಗ ಕನೆಕ್ಟ್ ಆಗಿರುವುದಿಲ್ಲ. ಆ ಕಡೆ ಹೋಗ್ತಾ ಹೋಗ್ತಾ ಆ ಹುಡುಗನಿಗೆ ಮುದ್ದು ಕೊಡೋದು, ಆ ಹುಡುಗರು ಮುದ್ದು ಕೊಡೋದು, ಪ್ರಾರ್ಥನೆ ಮಾಡ್ತಾ ಆ ಕಡೆ ಇರುವಂತ ಹುಡುಗಿನ ಮುದ್ದು ಹಿಡ್ಕೊಂಡೋದು, ಆ ಪಾಪನ ಇದು ಮಾಡೋದು, ಹಿಂಗಲ್ಲ. ಪವಿತ್ರ ಆತ್ಮನ ಯಾಕೆ ಕೊಡ್ತಾರೆ ಉಚ್ಚಾರಣೆ ಹೇಳೋದು? ಯಾಕಂದ್ರೆ ನೀನು ಕಾನ್ಸಂಟ್ರೇಷನ್ ಎಲ್ಲ ಬೇರೆ ಕಡೆ ಇದೆ, ನಿನ್ನ ಒಂದು ಏಕಾಗ್ರತೆ ಎಲ್ಲ ಬೇರೆ ಕಡೆ ಇದೆ, ದೇವರ ಮೇಲೆ ಇಲ್ಲ. ಆರ್ ಯು ವಿತ್ ಮೀ? ವಾಟ್ ಐ ಆಮ್ ಸೇಯಿಂಗ್? ನಾನು ಹೇಳೋದು ಕೇಳ್ತಾ ಇದ್ದೀರಾ? Look to Holy Spirit when you speak in tongues. He will give the utterance. ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ಆಂತರ್ಯದಲ್ಲಿರುವಂತ ಪವಿತ್ರ ಆತ್ಮ ದೇವರನ್ನು ದೃಶ್ಯಿಸು, ಆತ ನಿನಗೆ ಉಚ್ಚಾರಣೆ ಪದಗಳನ್ನು ಕೊಡ್ತಾರೆ. ಅನ್ಯ ಭಾಷೆಯಲ್ಲಿ ಮಾತಾಡ್ಕೊಂತ ಹೋಗ್ತಾ ಇದ್ದಾರೆ. ಸೀರೆ ಚೆನ್ನಾಗಿದೆಲ್ಲ, ಎಷ್ಟೇ ಸೀರೆ ಅದು. ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಮತ್ತೆ ಬೇರೆಯವ್ರ ಹತ್ರ ಮಾತಾಡ್ತಾ ಈ ಸೀರೆ ಎಷ್ಟು ಎಂದು. So how can Holy Spirit will connect to you? ಹೇಗೆ ಪವಿತ್ರ ಆತ್ಮ
ದೇವರು ನಿನಗೆ ಸಂಧಾನವಾಗಿರುತ್ತಾನೆ. You won't get words. ನಿನಗೆ ಆ ಪದಗಳು ಆತನು ಕೊಡುವಂತ ಉಚ್ಚಾರಣೆ ನಿನಗೆ ಗೊತ್ತಾಗುವುದಿಲ್ಲ. But what you speak when Holy Spirit have given utterance, I tell you, your spirit will be changed. ಆದ್ರೆ ಆತನು ಏನು ಕೊಡ್ತಾನೋ ಆ ಮಾತುಗಳನ್ನು ದೃಶ್ಯಿಸಿ ಮಾತನಾಡ್ತಾ ಇರುವಾಗ ನಿನ್ನ ಆತ್ಮ ಮನುಷ್ಯನು ಬದಲಾಯಿಸಲ್ಪಟ್ಟು ಅಂದ್ರೆ ಬಲಾಢ್ಯನಾಗುತ್ತಾನೆ. Hallelujah. ಹಲ್ಲೆಲೂಯಾ. When you speak, if not given utterance to the Holy Spirit, that is only speaking with the lips, that's all. ನೀನು ಪವಿತ್ರ ಆತ್ಮ ದೇವರಿಗೆ ಅನುಮತಿ ಕೊಡದೆ ಸುಮ್ಮನೆ ಮಾತನಾಡ್ತಾ ಇದ್ರೆ ಇದನ್ನ ತುಟಿಗಳಿಂದ ಮಾತನಾಡ್ತಾ ಇದೆ ಅಷ್ಟೇ. He is ready to give utterance. ಆತನೇನೋ ಸಂಸಿದ್ಧನಾಗಿದ್ದಾನೆ ನಿನಗೆ But you are not concentrating, getting that language from inside. ಆದ್ರೆ ಅಂತರಂಗದಿಂದ ಆತನ ಅಂತರಂಗದಲ್ಲಿರುವಂತ ಆತನ್ನು ನೀನು ದೃಶ್ಯಿಸಿ ಏಕಾಗ್ರತೆ ಕೊಡ್ತಾ ಇಲ್ಲ. Not ready to learn. ನೀನು ಕಲಿಯುವುದಕ್ಕೆ ಸಿದ್ಧನಾಗಿಲ್ಲ. You must ready to learn when speaking in tongues. ಅನ್ಯ ಭಾಷೆಗಳಲ್ಲಿ ಮಾತನಾಡುವಾಗ ಕಲಿಯುವುದಕ್ಕೆ ಸಿದ್ಧವಾಗಿರಬೇಕು. Hallelujah. ಹಲ್ಲೆಲೂಯಾ. You sit and speak in tongues, you will get some words from inside, or somebody speaking, you will get that word. I tell you, learn from others also, because they are speaking in tongue by the Holy Ghost. ಪವಿತ್ರ ಆತ್ಮ ದೇವರಿಂದ ಅಭಿಷೇಕಿಸಲ್ಪಟ್ಟು ನಡೆಸಲ್ಪಡುವವರ ಅದನ್ನು ಕೂಡ ನೀನು ಪಿಕ್ ಮಾಡ್ಕೋಬಹುದು. ಆದರೆ ನೀನು ಆತನ ದೃಶ್ಯಿಸಿ ನೋಡ್ತಾ ಇರುವಾಗ ಉಚ್ಚಾರಣೆಗಳು ಆತ ನಿನಗೆ ಕೊಡ್ತಾರೆ. Suddenly you will get some words from others that will touch you. You take that words and begin to speak. ಕೆಲವು ಸಮಯಗಳಲ್ಲಿ ಸಡನ್ ಆಗಿ ಬೇರೆಯವರು ಮಾತಾಡುವಂತ ಅನ್ಯ ಭಾಷೆಗಳು ಕೆಲವು ಸಮಯಗಳಲ್ಲಿ ನಿನ್ನನ್ನು ಮುಟ್ಟುತ್ತವೆ. ಆ ಪದಗಳು ಕೂಡ ತೆಗೆದುಕೊಂಡು ನೀನು ಮಾತನಾಡಕ್ಕೆ ಪ್ರಾರಂಭ ಮಾಡು. ಆಮೆನ್. Hallelujah. ಹಲ್ಲೆಲೂಯಾ. Then you learn language. ಅವಾಗ ನೀನು ಆತ್ಮೀಯ ಭಾಷೆಯನ್ನು ಕಲಿತೀಯಾ. Otherwise you are only speaking by lips. ಆದ್ರೆ ನೀನು ದೇವರೊಂದಿಗೆ ಬರೇ ತುಟಿಗಳಿಂದ ಮಾತನಾಡ್ತಾ ಇರ್ತಿ. That time you will not be charged. ಅವಾಗ ಚಾರ್ಜ್ ಆಗುವುದಿಲ್ಲ. First thing I tell you, be reverent when you speak in tongues. ಅನ್ಯ ಭಾಷೆಗಳಲ್ಲಿ ಮಾತನಾಡುವಾಗ ನೀನು ದೇವರಿಗೆ ಗೌರವ ಕೊಡಬೇಕು. Hallelujah. Hallelujah. Because Bible says 1 Corinthians 14 chapter 2nd verse says, speaking in tongues not unto men but unto God. ಮೊದಲನೇ ಕೊರಿಂಥಿ 14:2 ಬರೆಯಲ್ಪಟ್ಟಿದೆ, ನಾವು ಅನ್ಯ ಭಾಷೆಗಳಲ್ಲಿ ಮಾತನಾಡುವಾಗ ದೇವರ ಸಂಗಡ ಮಾತನಾಡ್ತಾ ಇದ್ದೀವಿ. You are speaking with God. ನೀನು ದೇವರೊಂದಿಗೆ ಮಾತನಾಡ್ತಾ ಇದ್ದೆ. ನಿಮ್ಮ ಟೀಚರ್ ಬಂದ್ರೇನೆ ಹಿಂಗೆ ಕುಂತ್ಕೊಂಡು ಹಿಂಗೆ ಮಾತಾಡ್ತಿ, ಅವ್ರಿಗೆ ಉತ್ತರ ಕೊಡ್ತಿ. ಇಲ್ಲಿ ಪವಿತ್ರ ಆತ್ಮನ ಸೇಗರು ಮಾತಾಡುವಾಗ ಹಿಂಗೆ ಎಲ್ಲೋ ನೋಡ್ಕೊಂತ ಏನೋ ಮಾಡ್ಕೊಂತ ಮಾತಾಡ್ತಿ. ಫಸ್ಟ್ ಲರ್ನ್ ಟು ಗಿವ್ ರೆವರೆನ್ಸ್ ಟು ಹೋಲಿ ಸ್ಪಿರಿಟ್. ಮೊದಲನೇದಾಗಿ ಪವಿತ್ರ ಆತ್ಮ ದೇವರಿಗೆ ಗೌರವ ಕೊಡುವುದು ಕಲಿಯಬೇಕು. Hallelujah. If any officer comes, you stand up and you will speak. ನೀ ಯಾರೇ ಆಫೀಸರ್ ಬಂದ್ರೆ ನೀನು ಎದ್ದು ನಿಂತ್ಕೊಂಡು ಮಾತನಾಡ್ತೀಯಾ? ಅಸಲು ಕುಂದ್ರೋದೇ ಇಲ್ಲ ಅವರು ಹೋಗೋವರೆಗೆ. ಅವ್ರು ಹೋಗುವ ತನಕ ಕುಂದ್ರೇ ಇಲ್ಲ. ಆದರೆ ಪವಿತ್ರ ಆತ್ಮ ಮಾತ್ರ ಕಾಲು ಸಾಚ್ಕೊಂಡು ಸಾಚ್ಕೊಂಡು ತಲೆ ಹಿಂಗಿಟ್ಟು ಆ ಕಡೆ ಇಟ್ಟು ಹೀಗಿಟ್ಟು. ಫಸ್ಟ್ ಲರ್ನ್ ಟು ಗಿವ್ ರೆವರೆನ್ಸ್. ಮೊದಲನೇದಾಗಿ ಗೌರವ ಕೊಡುವುದು ಕಲಿಯಬೇಕು. ಆಮೆನ್. ಆಮೆನ್. I tell you, when you give reverence, ನೀನು ಗೌರವ ಕೊಡುವಾಗ, when you yield, second thing, you have to yield yourself to Holy Spirit. ಮೊದಲನೇದಾಗಿ ಆತನಿಗೆ ಗೌರವ ಕೊಡಬೇಕು. ಎರಡನೇದು ಆತನಿಗೆ ಒಪ್ಪಿಸ್ಕೋಬೇಕು. You have to yield to that language. ಆ ಭಾಷೆಗೆ ನೀನು ಒಪ್ಪಿಸ್ಕೋಬೇಕು. ಆತನು ಕೊಡುವಂತ ಉಚ್ಚಾರಣೆಗಳಿಗೆ you have to yield that words, what utterance given to you. ಆತನು ಕೊಡುವಂತ ಉಚ್ಚಾರಣೆಗಳಿಗೆ ನೀನು ಒಪ್ಪಿಸ್ಕೊಳ್ಬೇಕು. I tell you, then electrical power will pass through your body. ಅವಾಗ ವಿದ್ಯುತ್ ಶಕ್ತಿ, ಆತ್ಮೀಯವಾಗಿ ವಿದ್ಯುತ್ ಶಕ್ತಿ ನಿನ್ನ ಶರೀರಕ್ಕೆ ಪಾಸ್ ಆಗುತ್ತದೆ. ಒಳಗದಿಂದ you will experience electrical power. ನೀನು ಕರ್ತನ ಒಂದು ಪ್ರಸನ್ನತೆ ನೀನು ಅನುಭವಿಸ್ತೀಯಾ. Then somebody touch you, they also will be shocked. ಅವರು ಯಾರಾದರೂ ಮುಟ್ಟಿದ್ರೆ ಅವರು ಕೂಡ ಶಾಕ್ ಆಗುವಂತೆ ಆಗುತ್ತದೆ. Hallelujah. Hallelujah. ಯಾರಿಗಾದರೂ ಎಲೆಕ್ಟ್ರಿಕಲ್ ಶಾಕ್, ಎಲೆಕ್ಟ್ರಿಕಲ್ ಪವರ್ ಸಪ್ಲೈ ಆಗ್ತದೆ ಬಾಡಿದಲ್ಲಿ, ಅವ್ರು ಮುಟ್ಟಿದ್ರೆ ಕೂಡ ಅವನು ಕೂಡ ಕೆಳಗೆ ಬಿದ್ದು ಬಿಡ್ತಾನೆ. ವೆನ್ ಯು ಸ್ಪೀಕ್ ಇನ್ ಟಂಗ್ಸ್, ವೆನ್ ಯು ಆರ್ ಚಾರ್ಜ್ಡ್, ಅದರ್ಸ್ ಆಲ್ಸೋ ವೆನ್ ಯು ದೇ ಟಚ್ ದೇ ವಿಲ್ ಸೀ ದ ಎಲೆಕ್ಟ್ರಿಕಲ್ ಪವರ್ ಫ್ರಮ್ ಯು. ನೀನು ಪವಿತ್ರಾತ್ಮ ದೇವರಿಂದ ಚಾರ್ಜ್ ಆಗುವಾಗ ಇತರರು ಕೂಡ ನಿನ್ನನ್ನು ಮುಟ್ಟುವಾಗ ಅಲ್ಲಿ ಅವ್ರು ಚಾರ್ಜ್ ಆಗಿ ಕಾರ್ಯಗಳಾಗುತ್ತವೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆರ್ ಯು ಗೆಟಿಂಗ್ ಸಮಥಿಂಗ್ ಫ್ರಮ್ ದ ಲಾರ್ಡ್? ಏನಾದರೂ ಹೊಂದಿಕೊಳ್ಳುತ್ತಾ ಇದೆಯಾ? ಆಮೆನ್. Say amen. Amen. When you do this frequently, ನೀನು ಬಿಡದೆ ಇದನ್ನು ಯಾವಾಗಲೂ ಮಾಡ್ತಾ ಇರುವಾಗ, I tell you will be always healthy. ನೀನು ಯಾವಾಗಲೂ ಆರೋಗ್ಯಕರವಾಗಿರ್ತೀಯ. Amen. Amen.
Because Holy Spirit of God working in you. ಯಾಕಂದ್ರೆ ಪವಿತ್ರಾತ್ಮ ದೇವರು ನಿನ್ನಲ್ಲಿ ಕಾರ್ಯ ಮಾಡುತ್ತಾನೆ. His power is working in you. ಆತನ ಶಕ್ತಿ ನಿನ್ನಲ್ಲಿ ಕಾರ್ಯವಾಗುತ್ತಾ ಇದೆ. ಮನುಷ್ಯರು ಮುಟ್ರೆ ಎಲೆಕ್ಟ್ರಿಕಲ್ ಶಾಕ್ ಹೊಡಿತದೆ. ಅವ್ ದವ್ವ ಬಂದು ಅವ್ರು ಮುಟ್ಟಿದ್ರೆ ಅವ್ರಿಗೆ ಶಾಕ್ ಹೊಡೆದಿಲ್ಲೇನು? ಅವನಿಗೆ ಕೂಡ ಹೊಡಿತದೆ. ಅದಕ್ಕಾಗಿ ರೋಗಗಳು ನಿನ್ನ ಹತ್ರನೇ ಬರೋದಿಲ್ಲ. ನೀನು ಯಾವಾಗಲೂ ಆರೋಗ್ಯಕರವಾಗಿರ್ತೀಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ರೋಗವು ನಿನ್ನ ಹತ್ರನೇ ಬರುವುದಿಲ್ಲ. Because you are connected to Holy Ghost. ಪವಿತ್ರಾತ್ಮ ದೇವರಿಗೆ ಸಂಧಾನವಾಗಿದ್ದ ಕಾರಣ ರೋಗವು ನಿನಗೆ ಹತ್ತಿರ ಬರುವುದಿಲ್ಲ. It's not easy communication what you are doing every day. ಪ್ರತಿದಿನ ನೀನು ಮಾತನಾಡುವಂತ ಪವಿತ್ರಾತ್ಮ ದೇವರೊಂದಿಗೆ ಸಂಧಾನ ಸುಲಭ ಅಲ್ಲ. You are supernaturally connected. ನೀವು ಆತ್ಮೀಯ ಅಸಾಧಾರಣವಾಗಿ ಆತನೊಂದಿಗೆ ಸಂಧಾನವಾಗುತ್ತಾ ಇದೆ. Amen. ಆಮೆನ್. That's what you will be always healthy. ಅದಕ್ಕಾಗಿ ನೀನು ಯಾವಾಗಲೂ ಕೂಡ ಆರೋಗ್ಯಕರವಾಗಿರ್ತೀಯ. Because God plan is to bring you health. ದೇವರ ಯೋಜನೆ ಏನಂದ್ರೆ ನಿನಗೆ ಆರೋಗ್ಯವನ್ನು ಕೊಡುವುದು. Through Holy Ghost it will manifest in your body. ಪವಿತ್ರಾತ್ಮ ದೇವರಿಂದ ನಿನ್ನ ದೇಹದಲ್ಲಿ ಆತನ ಆರೋಗ್ಯವು ಕಾಣಿಸಬೇಕೆಂದು. I tell you, until you do this, you will cannot experience benefits. ನೀನು ಇದನ್ನು ಮಾಡುವ ತನಕ ನೀನು ಯಾವುದೇ ಲಾಭಗಳನ್ನು ಹೊಂದಿಕೊಳ್ಳುವುದಿಲ್ಲ. If you want to take the benefits of the kingdom of God, I tell you, do this what I teach. ಪವಿತ್ರ ಪರಲೋಕ ರಾಜ್ಯದ ಸವಲತ್ತುಗಳು ನೀನು ಅನುಭವಿಸಬೇಕಂದ್ರೆ ಈಗ ಸಭಾಪಾಲಕರು ಹೇಳಿರುವಂತ ವಿಷಯಗಳು ನೀವು ಮಾಡಬೇಕು. Hallelujah. ಹಲ್ಲೆಲೂಯಾ. If you don't do this, I tell you, 60 ವರ್ಷ ಆದ್ರೇನು 80 ವರ್ಷ ಆದ್ರೇನು ಯು ವಿಲ್ ಬಿ ದ ಸೇಮ್. ನೀವು ಅದನ್ನು ಮಾಡಲಾರ್ದಂಗಿದ್ರೆ ಹೇಳಿದ್ದನ್ನು ನೀವು ಎಷ್ಟು ವರ್ಷ ಆಗಲೂ ಕೂಡ ಹಂಗೇ ಇರ್ತೀಯ. ಅದೇ ಹಣ ಬೇಕು, ಅದೇ ಔಷಧ ಬೇಕು, ಅದೇ ನಮಗೆ ಬೇಕಾಗಿರುವಂಥ ಲೋಕದ ವಿಷಯಗಳು ಅದೇ ರೀತಿ ಇರ್ತೀವಿ. ಏನು ಬದಲಾವಣೆ ಇರೋದಿಲ್ಲ. I tell you, if you want to changes in your life, you have to connect to Holy Spirit. Speak in unknown tongue. When you strengthened inside, you can change anything outside. ನೀನು ವಿಷಯಗಳನ್ನು ಎಲ್ಲ ವಿಷಯಗಳ ಸವಲತ್ತುಗಳನ್ನು ರಾಜ್ಯದ ಸವಲತ್ತುಗಳನ್ನು ಹೊಂದಿಕೊಳ್ಳಬೇಕಂದ್ರೆ ಪವಿತ್ರ ಆತ್ಮ ದೇವರೊಂದಿಗೆ ಸಂಧಾನ ಮಾಡಿಕೊಂಡು ನೀನು ಆತನ ಸಂಗಡ ಅನ್ಯ ಭಾಷೆಗಳಲ್ಲಿ ಮಾತನಾಡುತ್ತಾ ನೀನು ಹೊರಗ ವಿಷಯಗಳನ್ನೆಲ್ಲ ಕೂಡ ಪ್ರತ್ಯಕ್ಷಿಸುವಂತೆ ಮಾಡಬೇಕು. Hallelujah. He grant you according to riches in glory. ಆತನ ಮಹಿಮೈಶ್ವರ್ಯದ ಮೇರೆಗೆ ಆತನ ಒದಗಿಸಿಕೊಡ್ತಾನೆ. Bible says, ಸತ್ಯವೇದ ಹೇಳುತ್ತದೆ, Christ may dwell in your hearts. ಕ್ರಿಸ್ತನು ನಿಮ್ಮ ಹೃದಯಗಳಲ್ಲಿ ನೆಲೆಗೊಂಡಿರಲಿ. That means ಅದರ ಅರ್ಥ Christ may settle in your hearts. ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಸೆಟ್ಲ್ ಆಗಲಿ, ಸ್ಥಿರ ಮಾಡಲ್ಪಡಲಿ. Let him settle. ಆತನು ಸ್ಥಿರ ಮಾಡಲ್ಪಡಲಿ ನಿನ್ನ ಜೀವನದಲ್ಲಿ. How he can settle in you? ಹೇಗೆ ಆತನು ಯಾವ ರೀತಿಯಲ್ಲಿ ಆತನು ಸೆಟ್ಲ್ ಆಗ್ತಾನೆ, ಸ್ಥಿರ ಮಾಡ್ಕೊಂತಾನೆ ನಿನ್ನಲ್ಲಿ. If the place was not convenient to him, he won't settle there. He want to go out. ಆತನಿಗೆ ಆ ಸ್ಥಳವು, ನೀನು ಕೊಟ್ಟಿರುವಂತ ಸ್ಥಳವು ಕನ್ವೀನಿಯಂಟ್ ಆಗಿ ಸರಿಯಾಗಿ ಇಲ್ಲ ಅಂದ್ರೆ ಆತ ನೀವು ಸ್ಥಿರವಾಗಿರಲ್ಲ. ನಮ್ಮ ಮರಿಯಮ್ಮ ಅವರು ಮೊಮ್ಮಗಳು ರತ್ನಪ್ರಿಯ ಮೊನ್ನೆ ಗಂಗಾವತಿ ಹೋಗಿದ್ರು. ಅಲ್ಲಿ ಅವರು ಬಂಧುಗಳನ್ನು ನೋಡೋ ಸಲುವಾಗಿ ಒಂದು ದಿವಸ ಇದ್ದರು. ಅವ್ರ ಗಂಡ ಅಲ್ಲಿ ಇರಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ದಟ್ ಪ್ಲೇಸ್ ವಾಸ್ ನಾಟ್ ಕನ್ವೀನಿಯನ್ಸ್ ಟು ಹಿಮ್. ಅವ್ರ ಗಂಡಕ್ಕೆ ಅಲ್ಲಿ ಆ ಸ್ಥಳ ಅನುಕೂಲವಾಗಿದ್ದಿಲ್ಲ ಇರೇಕೆ. ಆ ರಾತ್ರಿ ಕೂಡ ಇರಕ್ಕಾಗಲ್ಲ, ವಾಪಸ್ ಬಂದ್ಬಿಟ್ಟಿದ್ದಾರೆ. ಅವ್ರು ಹೇಳಿದ್ರು, ಮನೆಗೆ ಬಂದಾಗ ಅವ್ರು ಹೇಳಿದ್ರು, ಅವ್ರು ನಮ್ಮ ಮನೆಗೆ ಬಂದಾಗ ಹೇಳಿದ್ರು ಹಿಂಗಾಗಿತ್ತು. ಆದ್ರೆ ಮನುಷ್ಯನಿಗೆ ಅಲ್ಲಿ ಅನುಕೂಲವಾಗಿಲ್ಲ ಅಂದ್ರೆ ಆ ಸ್ಥಳದಲ್ಲಿ ಅಲ್ಲಿ ಇರಕ್ಕೆ ಹೋಗೋದಿಲ್ಲ. ಮನುಷ್ಯನು ಆ ಜಾಗ ಸರಿಯಾಗಿಲ್ಲ, ಅವ್ರಿಗೆ ಅನುಕೂಲವಾಗಿಲ್ಲ ಅಂದ್ರೆ ಅಲ್ಲಿ ಇರಲ್ಲ. ಅದೇ ರೀತಿಯಲ್ಲಿ ಪವಿತ್ರಾತ್ಮ ಆಹ್ವಾನ ಮಾಡಿರುವಾಗ ನೀನು ಸ್ಥಳ ಅನುಕೂಲ ಮಾಡಬೇಕು ನಿನ್ನ ಹೃದಯದಲ್ಲಿ ಇರೋ ಸಲುವಾಗಿ. ಆತನು ಸ್ಥಿರವಾಗಿರಬೇಕಂದ್ರೆ ನೀನು ಒಳಗಡೆ ಎಲ್ಲ ಅನುಕೂಲವಾಗಿ ಇಡ್ಕೋಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನಿಗೆ ಅನುಕೂಲವಾಗಿಲ್ಲ ಅಂದ್ರೆ ಆತನ ಇರೋದಿಲ್ಲ ನಮ್ಮಲ್ಲಿ. Christ may dwell in your hearts. ಕ್ರಿಸ್ತನು ನಿಮ್ಮಲ್ಲಿ ನೆಲೆಗೊಂಡಿರಲಿ, ಸ್ಥಿರವಾಗಿರಲಿ. ಹಲ್ಲೆಲೂಯಾ. ಎಲ್ಲಿ ನಮಗೆ ಅನುಕೂಲವಿರ್ತದೆ, ಯಾವಾಗ ಹೋದರೆ ಕೂಡ ನಾವು ಅವ್ರ ಮನೆಗೆ ಹೋಗ್ತೀವಿ. ಯಾಕಂದರೆ ಆ ಸ್ಥಳ ನಮಗೆ ಅನುಕೂಲವಾಗಿದೆ ಅಲ್ಲಿರೋ ಸಲುವಾಗಿ. ಸೊ ದಟ್ಸ್ ವಾಟ್ ವಿ ಗೋ ದೇರ್ ವೆನ್ ವಿ ಗೋ ಟು ದಟ್ ಪ್ಲೇಸ್. ಅದಕ್ಕಾಗಿ ಯಾವ ಸ್ಥಳಕ್ಕೆ ನಾವು ಹೋದ್ರೆ ನಮ್ಗೆ ಅನುಕೂಲವಾಗಿದ್ರೆ ಅಲ್ಲಿಗೆ ಹೋಗ್ತೀವಿ. ವೆನ್ ವಿ ಗೋ ಟು ಸಿಟೀಸ್ ವಿ ಗೋ ಫಾರ್ ಸೇಮ್ ಲಾಡ್ಜ್. ವೈ? ಬಿಕಾಸ್ ದಟ್ ಲಾಡ್ಜ್ ಇಸ್ ಎ ಕನ್ವೀನಿಯಂಟ್ ಟು ಅಸ್. ಯಾವುದನ್ನ ಪಟ್ಟಣಗಳಿಗೆ ಹೋಗಿದ್ರೆ ಆ ಲಾಡ್ಜ್, ಅದೇ ಲಾಡ್ಜ್ಗೆ ಹೋಗ್ತೀವಿ, ಇದು ಕನ್ವೀನಿಯಂಟ್ ಆಗಿದೆ ನಮಗೆ ಎಂದು. ಸೊ ವೆನ್ ವಿ ಸ್ಟೇ ದೇರ್
everything is okay, we say. ಅಲ್ಲಿ ಸ್ಥಿರವಾಗಿರುವಾಗ ಅಲ್ಲಿ ಇರುವಂತ ಸಮಯದಲ್ಲಿ ಎಲ್ಲ ಚೆನ್ನಾಗಿದೆ ಅನ್ಕೊಂತೀವಿ. As the same way, when Holy Spirit comes, you have to set everything according to His taste. ಅದೇ ರೀತಿಯಲ್ಲಿ ಪವಿತ್ರಾತ್ಮ ದೇವರು ನಿನ್ನಲ್ಲಿ ಬಂದಿರುವಾಗ ಆತನ ರುಚಿ ಮೇರೆಗೆ ನೀನು ಎಲ್ಲ ಕೂಡ ಸ್ಥಿರ ಮಾಡಿಸ್ಕೋಬೇಕು. Amen. ಆಮೆನ್. Hallelujah. ಹಲ್ಲೆಲೂಯಾ. ಒಬ್ಬ ದೈವ ಮನುಷ್ಯನನ್ನು ಆಂಧ್ರ ಪ್ರದೇಶದಲ್ಲಿ ಅವ್ರ ಮನೆಗೆ ಊಟಕ್ಕೆ ಕರೆದಿದ್ದಾರಂತೆ. ಪಾಸ್ಟ್ರೇ, ನೀನು ನಮ್ಮ ಮನೆಗೆ ಕುಂತ್ಕೊಂಡು ನೀನು ಊಟ ಮಾಡಬೇಕು ಅಂತಂದು ಹೇಳಿ. ಸೊ ದಟ್ ಪಾಸ್ಟರ್ ವೆಂಟ್ ಟು ದಟ್ ಓಲ್ಡ್ ವುಮೆನ್ ಹೌಸ್. ತಾಯಿ ಮನೆಗೆ ಸಭಾಪಾಲಕರು ಹೋಗಿದ್ದಾರೆ. ಆ ಮನೆಗೆ ಬಂದು ಒಳಗೆ ಜೋಪಿಡಿ ಅಂತ. ಸೊ ಈ ವೆಂಟ್ ಇನ್ಸೈಡ್ ಅಂಡ್ ಸ್ಯಾಟ್ ಇನ್ಸೈಡ್. ಅದು ಸ್ವಲ್ಪ ಜೋಪಿಡಿ, ಅವರು ಹೋಗಿ ಆಕೆಗೆ ಚೇರ್ ಹಾಕಿದಲ್ಲೇ ಕೂತ್ಕೊಂಡಿದ್ದಾನೆ. ಅವಾಗ ಅಡಿಗೆ ಸ್ಟಾರ್ಟ್ ಮಾಡಿದಾಳಂತೆ ಆಕೆ. ಅವಾಗ ಅಡಿಗೆ ಸ್ಟಾರ್ಟ್ ಮಾಡಿದ್ದಾಳೆ. ಒಳಗೆ ಎಲ್ಲ ಕಟ್ಟಿಗೆ ಹಾಕಿ ಹಚ್ಚುತ್ತಾ ಇದ್ದಾಳಂತೆ. ಹಚ್ಚುತ್ತಾ ಇದ್ರೆ ಹೊಗೆ ಮನೆ ಒಳಗೆಲ್ಲ ತುಂಬಿ ಬಿಡದಂತೆ. ಸೊ ದೆನ್ ಈ ಕೇಮ್ ಔಟ್ ಸೈಡ್. ಅವಾಗ ಏನ್ ಮಾಡಿದ ಪಾಸ್ಟರ್ ಕುಡಿಯಕ್ಕೆ ಆಗ್ಲಿಲ್ಲ. ದೂರಾಗಿ ಹೋಗಿ ಚೇರ್ ಹಾಕೊಂಡು ಅಲ್ಲಿ ಕೂತಿದ್ದಾಳೆ. ನೀನ್ ಮಾಡಮ್ಮ, ಫಸ್ಟ್ ಮಾಡಿ ನಾನು ಇಲ್ಲಿ ಕುಂದಿರ್ತೀನಿ ಅಂತ. ನೀನ್ ಮಾಡಮ್ಮ ಅಡಿಗೆ ಅಂತೇಳಿ ದೂರ ಚೇರ್ ಹಾಕೊಂಡು ಮನೆ ಒಳಗೆ ಕರೆದು ಹೊಗೆ ಇಟ್ಟಿದ್ರೆ ನಾನು ಹೆಂಗ ಕುಂದ್ರಬೇಕು? ಮನೆಯಲ್ಲಿ ಕರೆದು ಹೋಗಿ ಇಟ್ಟಿದ್ರೆ ಹೇಗೆ ಕೂಡಲಿ ನಾನು ಅಂತ ಕೇಳಿದ್ರು. ಆ ಊಟ ಆದ್ಮೇಲೆ ಬರ್ತೀನಿ ನಾನು, ಅಷ್ಟವರೆಗೆ ಬರೋದೇ. ಅಡಿಗೆ ಮಾಡಿದ ನಂತರನೇ ನಾನು ಬಂದು ಊಟ ಮಾಡ್ತೀನಿ ಅಂತ ಹೇಳಿದ್ದೇನೆ. ಅರಿವಿತ್ವಿ. ಹಂಗ ನಾವು ಪವಿತ್ರಾತ್ಮನ ಕರೆದು ಹೊಗೆ ಇಡ್ತಾ ಇರ್ತೀವಿ ಹೊರಗೆ ಹೋಗುವಾಗ. ಪವಿತ್ರಾತ್ಮ ದೇವನೇನೋ ಕರಿತೀವಿ, ಹೊಗೆ ಇಟ್ಟು ಕಲಿಸ್ಬಿಡ್ತೀವಿ ಹೊರಗಡೆ. ಡೋಂಟ್ ಡೂ ದಟ್. ಅದನ್ನು ಮಾಡಬೇಡ. ಲೆಟ್ ಕ್ರೈಸ್ಟ್ ಮೇ ಸೆಟಲ್. ಕ್ರಿಸ್ತನೇ ನಿಮ್ಮ ಹೃದಯದಲ್ಲಿ ಸ್ಥಿರ ಮಾಡಲ್ಪಡಲಿ. ಆಮೆನ್. ಆಮೆನ್. We have to adjust ourselves. ಆತನ ಅಡ್ಜಸ್ಟ್ ಮಾಡಿಕೊಳ್ಳೋದಿಲ್ಲ, ನಾವು ಅಡ್ಜಸ್ಟ್ ಮಾಡ್ಬೇಕು. ಆತನಿಗೆ ಅನುಕೂಲವಾಗಿರುವಂಥ ಸ್ಥಳ ಮಾಡಿಬೇಕು. ನಾವು ಆತನಿಗೆ ಅಡ್ಜಸ್ಟ್ ಮಾಡ್ಕೊಂಡೋದಲ್ಲ, ಆತನು ನಮಗೆ ಅಡ್ಜಸ್ಟ್ ಆಗುವಂತೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೋಬೇಕು. Bible says Christ may settle in your heart that you may be rooted and grounded in love. ಸತ್ಯವೇದ ಹೇಳುತ್ತದೆ, ನೀನು ಆತನು ಸ್ಥಿರ ಮಾಡಲ್ಪಡುವಂತೆ ಬೇರೂರಿ ಮತ್ತೆ ಪ್ರೀತಿಯಲ್ಲಿ ಬೇರೂರಬೇಕು. When Christ settled in your heart, ಕ್ರಿಸ್ತನು ನಿನ್ನಲ್ಲಿ ಸ್ಥಿರ ಮಾಡಲ್ಪಟ್ಟಿರುವಾಗ, I tell you, you will be rooted. ನೀವು ಬೇರೂರಿತೀಯ. Amen. Amen. You will be grounded in love. ನೀವು ಅದರಲ್ಲಿ ಪುನಾದಿ ಹಾಕಿಕೊಂಡು ಪ್ರೀತಿಯಲ್ಲಿ ಇರಿತೀಯ. Because he is a God of love. ಯಾಕಂದ್ರೆ ಆತನು ಪ್ರೀತಿಯ ತಂದೆ. He came and settled inside of you. ನಿನ್ನಲ್ಲಿ ಬಂದು ಆತನು ಸೆಟ್ಲ್ ಆಗಿದ್ದಾರೆ. When he settled, ಆತನು ಸ್ಥಿರ ಮಾಡಿಕೊಂಡಿರುವಾಗ, you will be rooted and grounded in his love. ನೀವು ಆತನ ಪ್ರೀತಿಯಲ್ಲಿ ಬೇರೂರಿ ಮತ್ತೆ ಪ್ರೀತಿಯಲ್ಲಿ ನೀನು ಅಸ್ಥಿವಾರ ಮಾಡಿಕೊಂಡು ಇರಿತೀಯ. Hallelujah. Hallelujah. Rooted like a plant. ಆ ಒಂದು ಗಿಡ ಬೇರುಗಳು ಹೆಂಗ ಒಳಗೆ ಹೋಗುತ್ತವೋ ಹಾರಿದ್ದಲ್ಲಿ ಪ್ರೀತಿಯಲ್ಲಿ ಇರ್ತೀಯ. Grounded like a building. ಆ ಬಿಲ್ಡಿಂಗ್ ಏರಿದ್ದಲ್ಲಿ ಪುನಾದಿ ಹಾಕಿ ಒಳಗಡೆ ಸ್ಥಿರ ಮಾಡಲ್ಪಡ್ತಾರೋ ಕಟ್ಟುವಾಗ ಆರಿದ್ದಲ್ಲಿ ಕಟ್ಟಲ್ಪಡ್ತೀಯ. When Christ settled in your hearts, ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಸೆಟ್ಲ್ ಆಗಿರುವಾಗ, ಸ್ಥಿರ ಮಾಡಲ್ಪಟ್ಟಿರುವಾಗ, will be rooted and grounded in his love. ನಾವು ಆತನ ಪ್ರೀತಿಯಲ್ಲಿ ಬೇರೂರಿ ಸ್ಥಿರ ಮಾಡಲ್ಪಡುತ್ತೇವೆ. Amen. Amen. Hallelujah. How many wanted to be rooted and grounded in his love? ಎಷ್ಟು ಜನರು ಆತನ ಪ್ರೀತಿಯಲ್ಲಿ ಬೇರೂರಿ ಮತ್ತೆ ಒಳಗ ಹೋಗಿ ಇರಬೇಕು, ಆಳವಾಗಿ ಇರಬೇಕಂತ ಇಷ್ಟಪಡ್ತಾ ಇದ್ರೆ. Amen. Amen. Ephesians 3rd chapter 18th verse said, ಎಫೆಸಿ 3:18 ಹೇಳುತ್ತದೆ, understand how his love is wide, long, high and deep. ನೀವು ಅರ್ಥ ಮಾಡಿಕೊಳ್ಬೇಕು ಆತನ ಪ್ರೀತಿಯನ್ನು ಎಷ್ಟು ಅಗಲವಾಗಿದೆ, ಎಷ್ಟು ಉದ್ದವಾಗಿದೆ, ಎಷ್ಟು ಎತ್ತರವಾಗಿದೋ, ಎಷ್ಟು ಆಳವಾಗಿದೋ ಎಂದು. Amen. Amen. Then only you will be rooted. ಅವಾಗ ಮಾತ್ರ ನೀನು ಬೇರೂರುವುದಕ್ಕೆ ಆಗುತ್ತದೆ. You must know how wide his love is. ಆತನ ಪ್ರೀತಿ ಎಷ್ಟು ವಿಶಾಲವಾದದ್ದೋ ನೀನು ಅರ್ಥ ಮಾಡ್ಕೋಬೇಕು. Bible says God so loved the world. ಸತ್ಯವೇದ ಹೇಳುತ್ತೆ, ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿದ್ದಾರೆ. That is the width of God's love. ಅದು ದೇವರ ಒಂದು ವಿಶಾಲವಾಗಿರುವಂತ ಪ್ರೀತಿಯ ವಿಷಯ. Amen. He loves everyone. ಆತನೆಲ್ಲನ್ನು ಪ್ರೀತಿಸ್ತಾನೆ. That is the width of God's love. ಅದು ದೇವರ ಒಂದು ಅಗಲವಾಗಿರುವಂತ ವಿಶಾಲವಾಗಿರುವಂತ ಪ್ರೀತಿ. We love only limited. ನಾವೇನೋ ಸ್ವಲ್ಪ ಲಿಮಿಟ್, ನಾವೇ ಕೆಲವ್ರನ್ನು ಆರಿಸ್ಕೊಂಡು ಇವ್ರನ್ನ ಮಾತ್ರ ಪ್ರೀತಿ ಮಾಡ್ತೀವಿ. We love our house, not our neighbor. ನಾವು ನಮ್ಮ ಮನೆಯವ್ರನ್ನೇ ನೆರೆಯವ್ರನ್ನು ಪ್ರೀತಿಸುವುದಿಲ್ಲ. But see
God's love width. ನೀವು ದೇವರ ಪ್ರೀತಿಯ ಅಗಲವನ್ನು ವಿಶಾಲತೆಯನ್ನು ನೋಡು. You must know how long it is. ಅದು ಎಷ್ಟು ಉದ್ದಕ್ಕಿಂತ ಕೂಡ ನೀನು ತಿಳ್ಕೋಬೇಕು. If go on, that will come like that only. No end. ಅದಕ್ಕೆ ಅಂತ್ಯವೇ ಇಲ್ಲ, ಹಂಗೇ ಇರ್ತದೆ ಉದ್ದಕ್ಕೆ. Hallelujah. You go on journey, it will go, no end for God's love. ದೇವರ ಪ್ರೀತಿಗೆ ಕೊನೆಯೇ ಇಲ್ಲ, ಮಿತಿ ಇಲ್ಲ. ಅದು ಹಂಗೆ ನೀನು ಪ್ರಯಾಣ ಮಾಡುವಾಗೆಲ್ಲ ಜೀವನ ಹಂಗೇ ಇರುತ್ತದೆ. Amen. How long it is, you must know. ನೀನು ಆತನ ಪ್ರೀತಿ ಎಷ್ಟು ಉದ್ದಕ್ಕಿದೋ ತಿಳ್ಕೋಬೇಕು. You must know how high it is. ಆತನ ಪ್ರೀತಿ ಎಷ್ಟು ಎತ್ತರವಾಗಿದೋ ಕೂಡ ತಿಳ್ಕೋಬೇಕು. I tell you that love reach heaven. ಆ ಪ್ರೀತಿ ಪರಲೋಕವನ್ನು ಮುಟ್ಟುತ್ತದೆ. It will touch the throne of God also. ದೇವರ ಸಿಂಹಾಸನ ಕೂಡ ಮುಟ್ಟುತ್ತದೆ ಆತನ ಪ್ರೀತಿ. That much height that love has. ಆ ಪ್ರೀತಿ ಅಷ್ಟು ಎತ್ತರವಾಗಿದೆ ದೇವರ ಪ್ರೀತಿ. Amen. Amen. That love has a deep also. ಆ ಪ್ರೀತಿ ಆಳವಾದದ್ದು ಕೂಡ. Very deep love, Jesus Christ love. ಯೇಸುವಿನ ಪ್ರೀತಿ ಆಳವಾದ ಪ್ರೀತಿ. Before foundation of the world he knew you. ಜಗತ್ಪುನಾದಿ ಹಾಕುವುದಕ್ಕೆ ಮುಂಚೆ ನಿನ್ನ ಬಗ್ಗೆ ಆತನಿಗೆ ಗೊತ್ತಿದೆ. That much with the deep is loving you. ಆತನ ಆಳವಾಗಿ ಅಷ್ಟು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ. Hallelujah. Hallelujah. ಏನೋ ಬಿರಿಯಾನಿ ಕೊಟ್ಟಿದ್ದಾರೆ ಇವರು, ಅದಕ್ಕಾಗಿ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಹಂಗಲ್ಲ. Hallelujah. Not present love, Jesus. Before foundation of the world he knew you. ಈಗ ಪ್ರೀತಿ ಮಾಡೋದಲ್ಲ, ಆತನು ಜಗತ್ಪುನಾದಿ ಹಾಕುವುದಕ್ಕೆ ಮುಂಚೆನೇ ನನ್ನನ್ನು ಪ್ರೀತಿ ಮಾಡಿದ್ದಾರೆ. That much deep love towards us. ಆತನ ಪ್ರೀತಿ ಅಷ್ಟು ಆಳವಾಗಿದೆ ನಮ್ಮ ಬಗ್ಗೆ. If you want to understand that love, I tell you, Christ must be settled in our hearts. ನಾವು ಆ ಪ್ರೀತಿನ ಅರ್ಥ ಮಾಡ್ಕೊಳ್ಳಬೇಕಾದರೆ ಕ್ರಿಸ್ತನು ಸ್ಥಿರ ಮಾಡಲ್ಪಡಬೇಕು ನಮ್ಮಲ್ಲಿ. Amen. 19th verse said, 19ನೇ ವಚನ ಹೇಳುತ್ತದೆ, know the love of Christ. ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೋ. We must know the love of Christ. ಕ್ರಿಸ್ತನ ಪ್ರೀತಿಯನ್ನು ನಾವು ತಿಳಿದುಕೊಳ್ಳಬೇಕು. This is beyond scientific understanding. ಇದು ಶಾಸ್ತ್ರೀಯ ಜ್ಞಾನಕ್ಕಿಂತ ಹೆಚ್ಚಾದದ್ದು. This is more than mental knowledge. ಇದು ಮಾನಸಿಕವಾಗಿರುವಂತ ತಿಳುವಳಿಕೆಗಿಂತ ಹೆಚ್ಚಾಗಿದ್ದು ದೇವರ ಪ್ರೀತಿ. That's what Bible says, you might be filled with the fullness of God. ಅದಕ್ಕಾಗಿ ಸತ್ಯವೇದ ಹೇಳುತ್ತದೆ, ಕ್ರಿಸ್ತನ ಸಂಪೂರ್ಣತೆಯಿಂದ ನೀನು ತುಂಬಿಸಲ್ಪಡು. Amen. Amen. This is a prayer you want us to pray this year. ಈ ವರ್ಷದಲ್ಲಿ ಈ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಹೇಳ್ತಾ ಇದ್ದಾರೆ. Amen. Amen. We will pray this type of prayer. ಇಂಥ ಪ್ರಾರ್ಥನೆಗಳು ನಾವು ಪ್ರಾರ್ಥಿಸಬೇಕು. Because Holy Ghost is ready to take over us and ಯಾಕಂದ್ರೆ bless the nations of the world. ಪವಿತ್ರಾತ್ಮ ದೇವರು ನಮ್ಮನ್ನು ವಶಪಡಿಸಿಕೊಂಡು ನಾವು ಎಲ್ಲರಿಗೆ ದೇಶಗಳಿಗೆ ಆಶೀರ್ವಾದಕರವಾಗಿರುವಂತೆ ಇದ್ದಾನೆ. He wants us to experience God in our lives. ನಮ್ಮ ಜೀವನದಲ್ಲಿ ಆತನ್ನು ನಾವು ಅನುಭವಿಸಬೇಕಂತ ಆತನು ಇಷ್ಟಪಡ್ತಾ ಇದ್ದಾನೆ. Not in heaven, now only we have to experience God. ಪರಲೋಕಕ್ಕೆ ಹೋಗಿದ್ದಾಗ ದೇವರನ್ನು ಅನುಭವಿಸೋದಲ್ಲ, ಇಲ್ಲೇ ಭೂಮಿ ಮೇಲೆ ನಾವು ಅನುಭವಿಸುವುದಕ್ಕೆ We have to experience fullness of God. ಆತನ ಸಂಪೂರ್ಣತೆಯನ್ನು ನಾವು ಭೂಮಿ ಮೇಲೆ ಇರುವಾಗೆ ಅನುಭವಿಸಬೇಕಂತ ಆತ ಎದುರು ನೋಡ್ತಾ ಇದ್ದಾನೆ. Amen. Amen. I tell you, real Christianity is to know the love of Christ. ನಿಜವಾಗಿರುವಂತ ಕ್ರೈಸ್ತವ್ಯವು ಏನಂದ್ರೆ ದೇವರ ಪ್ರೀತಿಯನ್ನು ಕ್ರಿಸ್ತನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದು. I tell you, understand his love. ಆತನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳ್ರಿ. Then everything will be okay. ಆವಾಗ ಎಲ್ಲವೂ ಕೂಡ ಸರಿಯಾಗುತ್ತದೆ. What we are thinking, we must make everything okay, then we'll go to into his love. ನಾವೇನ್ ಮಾಡ್ಕೊಂತೀವಿ, ಎಲ್ಲ ಸರಿಯಾಗಿದ್ದಾಗ ಅವಾಗ ದೇವರ ಪ್ರೀತಿಗೆ ಹೋಗೋಣ ಅನ್ಕೊಂತೀವಿ. No. First you go into his love. ಮೊದಲನೇದಾಗಿ ಆತನ ಪ್ರೀತಿಯೊಳಗೆ ನಾವು ಹೋಗ್ಬೇಕು. Then everything will be okay. ಆವಾಗ ಎಲ್ಲವೂ ಕೂಡ ಆಗುತ್ತವೆ. ಫಸ್ಟ್ ಕೆಲಸ ಬೇಕು, ಮದುವೆ ಬೇಕು, ಬಟ್ಟೆ ಬೇಕು, ಮನೆ ಬೇಕು, ಕಾರು ಬೇಕು, ವೆಹಿಕಲ್ಸ್ ಬೇಕು. ಇವೆಲ್ಲ ಆದಮೇಲೆ ಯೇಸು ಸ್ವಾಮಿ ಪ್ರೀತಿ ನನಗೆ. Don't go like that. ಆ ರೀತಿಯಲ್ಲಿ ಅಲ್ಲ. First to go to God's love, everything you will get it. ಮೊದಲು ದೇವರ ಪ್ರೀತಿಗೆ ನೀನು ಹೋಗುವಾಗ ಅವೆಲ್ಲ ಬರುತ್ತವೆ. Understand his love width, long and deep. ಆತನ ಪ್ರೀತಿ ಅದು ವಿಶಾಲವಾಗಿರುವಂತ, ಉದ್ದಕ್ಕಿರುವಂತ, ಎತ್ತರವಾಗಿರುವಂತ, ಆಳವಾಗಿರುವಂತ ಪ್ರೀತಿಯನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. Know the love of Christ. ಕ್ರಿಸ್ತನ ಪ್ರೀತಿಯನ್ನು ನೀನು ತಿಳಿದುಕೋ. Hallelujah. Hallelujah. That is not physical. ಅದು ಶಾರೀರಿಕವಾದದ್ದಲ್ಲ. Somebody loves some girl, they will marry, but after 1 year they don't want to love same girl. ಕೆಲವರು ಮದುವೆ ಮಾಡ್ಕೊಂತಾರೆ, ಇಷ್ಟಪಟ್ಟು ಪ್ರೀತಿ ಮಾಡಿಕೊಂಡು ಒಬ್ಬ ಹುಡುಗಿನ ಪ್ರೀತಿ ಮಾಡ್ಕೊ 1 ವರ್ಷ ಆದ್ಮೇಲೆ ಅದು ಅಂತೆ ಪ್ರೀತಿ ಇರಲ್ಲ ಮತ್ತೆ. ಯಾಕಂದ್ರೆ ಅದೊಂದು ಜಿಲೇಬಿ ರೀತಿಯಲ್ಲಿ ತಿಂದು 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 ಮೊಕ್ಕ ಕೊಡಿತಾ ಇದೆ. ಇವಾಗ ಬೇರೆ ತಿನ್ಬೇಕು, ಇವಾಗ ಬಾದುಷಾ ತಿನ್ಬೇಕು. ಇವಾಗ
ಈಗ ಅದು ಬೇಡ ಮತ್ತೆ ಬಾದು ದಿನಾಲಿ ಮುಖ ನೋಡಿ 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 ಇವಾಗ ಎಗ್ಗಟಾಗ್ಬಿಟ್ಟಿದೆ. ಮುಖ ನೋಡೋದು ಬೇಡಪ್ಪ, ಈ ಕಡೆ ಹೋಗ್ಬಿಟ್ಟಿದ್ರಿ. ಡೋಂಟ್ ಬಿ ಲೈಕ್ ದಟ್. ಆ ರೀತಿಯಲ್ಲಿ ಇರಬೇಡ್ರಿ. ಆಮೆನ್. ಆಮೆನ್. Jesus Christ love is not like that. ಯೇಸು ಕ್ರಿಸ್ತನ ಪ್ರೀತಿ ಯಾರಿದ್ದಲ್ಲ ಇರುವಂತ ಅಶಾಶ್ವತವಾಗಿರುವಂತ ಪ್ರೀತಿ ಅಲ್ಲ. He loves us forever. ಆತ ನಿತ್ಯಕ್ಕೂ ನಮ್ಮನ್ನು ಪ್ರೀತಿಸ್ತಾರೆ. ಆಮೆನ್. ಆಮೆನ್. ಸ್ವಲ್ಪ ಜನಕ್ಕೆ ಹಂಗೆ ಮದುವೆ ಮಾಡ್ಕೊಳ್ತಾರೆ, ಆಮೇಲೆ ಅವ್ರು ನೋಡಿದ್ರೆ ಆಗೋದಿಲ್ಲ. ಗಂಡನ ನೋಡಿದ್ರೆ ಹೆಂಡತಿಗೆ ಆಗೋದಿಲ್ಲ, ಹೆಂಡತಿ ನೋಡಿದ್ರೆ ಗಂಡನಿಗೆ ಆಗೋದಿಲ್ಲ. ಕೆಲವರು ಮದುವೆ ಮಾಡ್ಕೊಂತಾರೆ, ಗಂಡನ ನೋಡಿದ್ರೆ ಹೆಂಡತಿಗೆ ಆಗಲ್ಲ, ಹೆಂಡತಿ ನೋಡಿದ್ರೆ ಗಂಡಕ್ಕಾಗಲ್ಲ. ಮೊದಲು ನೋಡಿದ್ರೆ ಬಾಬಾ ನಿನ್ ಕಣ್ಣುಗಳು ಹೆಂಗಿದಾವ, ನಿನ್ ಕೂದಲ ಹೆಂಗಿದೆ, ನಿನ್ ಮೂಗು ಹೆಂಗಿದೆ. ಇವಾಗ ಮೂಗು ಸ್ವಲ್ಪ ದಪ್ಪ ಕಾಣಿಸ್ತಾ ಇದೆ, ಅಗಲ ಕಾಣಿಸ್ತಾ. ಇವಾಗ ಕಣ್ಣುಗಳೇನೋ ಸ್ವಲ್ಪ ಏನೋ ಅದು ಲೋಪ ಇದೆಲ್ಲ, ಕಣ್ಣುಗಳು ಬೇರೆ ಮೆಲ್ಕರಿದು ಬೇರೆ ಕಣ್ಣುಗಳು ಕಾಣಿಸ್ತದೆ. ಹತ್ರ ಹೋದಂಗೆಲ್ಲ ಬೇರೆ ಬೇರೆ ಕಾಣಿಸ್ತದೆ. ಹತ್ತಿರ ಹೋಗಿದಾಗೆಲ್ಲ ಬೇರೆ ಕಾಣಿಸ್ತಾ ಇದ್ದಾರೆ ಈಗ ಅವರು. ಬಟ್ ಕ್ರೈಸ್ಟ್ ಲವ್ ಇಸ್ ಫಾರೆವರ್. ಆದ್ರೆ ಕ್ರಿಸ್ತನ ಪ್ರೀತಿ ಯಾರಿದ್ದಲ್ಲ ಅದು ನಿತ್ಯಕ್ಕೂ ಇರುವಂತದ್ದು. That's what Bible says, know the love of Christ. ಅದಕ್ಕಾಗಿ ಸತ್ಯವೇದ ಹೇಳುತ್ತದೆ ಕ್ರಿಸ್ತನ ಪ್ರೀತಿಯನ್ನು ನೀನು ತಿಳಿದುಕೋ. How many want to know his love? ಎಷ್ಟು ಜನರು ಆತನ ಪ್ರೀತಿಯನ್ನು ತಿಳ್ಕೊಳ್ಳಬೇಕಂತಿದ್ದಾರೆ. ಆಮೆನ್. Christianity is know the love of Christ. ಕ್ರೈಸ್ತವ್ಯವು ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳುವುದು. Amen. ಆಮೆನ್. I tell you, getting knowledge of God by impartation you can get it. ನೀವು ದೇವರ ತಿಳುವಳಿಕೆಯನ್ನು ಒಂದಾನು ಸಮಯದಲ್ಲಿ ಯಾರ ಕೈಗಳು ಅಭಿಷೇಕಿಸಲ್ಪಟ್ಟಿರುವಂತ ಜನರು ಕೈಗಳಿಟ್ಟಿರುವಾಗ ಕೂಡ ನೀನು ಆ ತಿಳುವಳಿಕೆಯನ್ನು ಹೊಂದಿಕೊಳ್ಳಬಹುದು. ಇಂಪಾರ್ಟೇಷನ್. Some people say that when pastor lay hands I will get impartation of knowledge. ಕೆಲವರು ಹೇಳ್ತಾರೆ ಪಾಸ್ಟರ್ ಪ್ರಾರ್ಥನೆ ಮಾಡಿ ಕೈ ಇಟ್ಟಿರುವಾಗ ನನಗೆ ಚೇಂಜಸ್ ಇದೆ ಅಂತ. Sometimes you will get knowledge by revelation. ನಿನಗೆ ತಿಳುವಳಿಕೆ ಇನ್ನು ಪ್ರಕಟಣಾ ವಾಕ್ಯಗಳಿಂದ ನಿನಗೆ ಬರುತ್ತದೆ. I tell you, you must know the love of Christ by impartation, by the revelation knowledge. ಕ್ರಿಸ್ತನ ಪ್ರೀತಿಯನ್ನು ಆ ಒಂದು ಇಂಪಾರ್ಟೇಷನ್ ಮುಖಾಂತರವಾಗಿ ಕೈಗಳು ಅಭಿಷೇಕಿಸಲ್ಪಟ್ಟಿರುವಂಥ ದೈವ ಮನುಷ್ಯರು ಕೈಗಳಿಡುವುದರಿಂದ ಇಂಪಾರ್ಟೇಷನ್ ಅವ್ರ ಪ್ರೀತಿಯಲ್ಲಿದ್ದರೆ ದೇವರ ಪ್ರೀತಿಯಲ್ಲಿ ಅದು ಬರುತ್ತದೆ. ಮತ್ತೆ ನೀವು by preaching you will get revelation. ಬೋಧಿಸಲ್ಪಡ್ತಾ ಇರುವಾಗೆಲ್ಲ ಕೂಡ ನೀನು ಪ್ರಕಟಣೆ ಪಡೆದುಕೊಳ್ಳುತ್ತಾ ನೀನು ಸ್ವೀಕರಿಸುವಾಗೆಲ್ಲ ಕೂಡ ಆತನ ಪ್ರೀತಿನ ಅರ್ಥ ಮಾಡಿಕೊಳ್ಳುತ್ತೀಯ. What I am preaching today, if you will get that revelation, I tell you, you will receive his love. ಈ ದಿನ ಸಭಾಪಾಲಕರು ಬೋಧಿಸಿರುವಂತ ಈ ವಾಕ್ಯಗಳನ್ನು ಪ್ರಕಟಣೆಯಾಗಿ ಹೊಂದಿಕೊಳ್ಳುವಾಗ ಆ ಪ್ರೀತಿಯನ್ನು ನೀನು ಹೊಂದಿಕೊಳ್ಳುತ್ತೀ. Hallelujah. This love what I am preaching you will not get by thinking. ಇದು ಯೋಚನೆ ಮಾಡುವುದರಿಂದ ಆಲೋಚಿಸುವುದರಿಂದ ಬರುವಂತ ಪ್ರೀತಿ ಅಲ್ಲ. ಸಭಾಪಾಲಕರು ಬೋಧಿಸುವಂತ ದೇವರ ಪ್ರೀತಿ. 19th word said, 19ನೇ ವಚನ ಹೇಳುತ್ತದೆ, you might be filled with God. ನೀನು ದೇವರ ಸಂಪೂರ್ಣತೆಯಿಂದ ತುಂಬಿಸಲ್ಪಡಬೇಕು. Amen. ಆಮೆನ್. Hallelujah. Hallelujah. Religious people think that whether it is possible or not. ಧಾರ್ಮಿಕದಲ್ಲಿರುವಂತ ಜನರು ಇದು ಹೆಂಗ ದೇವರಿಂದ ತುಂಬಿಸಲ್ಪಡ್ತೀವ ಇಲ್ಲನಾ ಹೆಂಗಾಗುತ್ತದೆ ಅಂತ ಯೋಚಿಸ್ತಾರೆ. But Bible says, Paul praying for the Ephesian church, you might be filled with God. ಆದ್ರೆ ಪೌಲನು ಹೇಳ್ತಾ ಇದ್ರಿ ಎಫೆಸಿ ಸಭೆಗಾಗಿ ನೀವು ದೇವರ ಸಂಪೂರ್ಣತೆಯಿಂದ ತುಂಬಿಸಲ್ಪಡಲಿ ಎಂದು. Amen. That's why Jesus Christ came. ಅದಕ್ಕಾಗಿ ದೇವರ ಸಂಪೂರ್ಣತೆಯಿಂದ ತುಂಬಿಸಲ್ಪಡುವುದಕ್ಕಾಗಿ ಯೇಸು ಬಂದಿದ್ದಾರೆ. Jesus Christ was filled with God. ದೇವರು ಯೇಸು ಭೂಮಿ ಮೇಲೆ ಇರುವಾಗ ಸಂಪೂರ್ಣ ದೇವರಿಂದ ತುಂಬಿಸಲ್ಪಟ್ಟಿದ್ದಾರೆ. Bible says he made us house of God. ಅದು ಸತ್ಯವೇದ ಹೇಳುತ್ತದೆ ಆತನು ನಮ್ಮನ್ನು ನಮ್ಮ ಶರೀರವನ್ನು ಮನೆಯಾಗಿ ಮಾಡಿಕೊಂಡಿದ್ದಾನೆ. That we might be filled with God. ನಾವು ದೇವರೊಂದಿಗೆ ತುಂಬಿಸಲ್ಪಡುವಂತೆ ಆತನು ಮಾಡಿದ್ದಾನೆ. Hallelujah. Hallelujah. ಹೆಂಗಪ್ಪ ಆತನಿಂದ ನಾವು ತುಂಬಿಸಲ್ಪಡುವುದು ಅಂತ ಸ್ವಲ್ಪ ಜನಕ್ಕೆ ಯೋಚನೆ ಇರ್ತದೆ. Some people think like that. ಕೆಲವರು ಅನ್ಕೋತಾರೆ ಹೇಗೆ ನಾನು ದೇವರಿಂದ ತುಂಬಿಸಲ್ಪಡಬೇಕು, filled with God. ದೇವರೊಂದಿಗೆ ಹೆಂಗೆ ತುಂಬಿಸಲ್ಪಡಬೇಕು ಅನ್ಕೊಂತಾರೆ. That is the reason Jesus Christ came. ಆ ಕಾರಣಕ್ಕಾಗಿ ಯೇಸು ಬಂದಿದ್ದಾರೆ. Because he was filled with God. ಆತನು ದೇವರೊಂದಿಗೆ ದೇವರಿಂದ ತುಂಬಿಸಲ್ಪಟ್ಟಿದ್ದನು. And made us house of God. ನಮ್ಮನ್ನು ಆತನು ತನ್ನ ಮನೆಯಾಗಿ ಮಾಡಿಕೊಂಡಿದ್ದನು. Amen. Amen. Hallelujah. Hallelujah. Then when he come into his house, I tell you, our house, we will be filled with God. ಆತನ ಮನೆಯಾಗಿರುವಂತ ನಮ್ಮಲ್ಲೇ ಆತನು ಬಂದು ಇರುವಾಗ ನಾವು ಆತನಿಂದ ತುಂಬಿಸಲ್ಪಡ್ತೇವೆ. If you receive Holy Ghost, ನೀನು ಪವಿತ್ರ ಆತ್ಮನ ಸ್ವೀಕರಿಸುವಾಗ fullness of God brought you. ಪವಿತ್ರ ಆತ್ಮ ದೇವರ ಸಂಪೂರ್ಣತೆ ನಿನ್ನಲ್ಲಿದೆ. Holy Ghost is all God. ಪವಿತ್ರ ಆತ್ಮನೇ ಎಲ್ಲಾ ದೇವರಾಗಿದ್ದಾನೆ. If you receive Holy Ghost, ನೀನು ಪವಿತ್ರ ಆತ್ಮ ದೇವರನ್ನು ಸ್ವೀಕರಿಸುವಾಗ
fullness of God brought you. ದೇವರ ಸಂಪೂರ್ಣತೆ ನಿನ್ನಲ್ಲಿ ಬಂದಿರುತ್ತದೆ. Not some part. ಯಾವುದೋ ಸ್ವಲ್ಪ ವಿಷಯವಲ್ಲ, ಸ್ವಲ್ಪ ಭಾಗವಲ್ಲ. Jesus made it possible. ಯೇಸು ನಮಗೂ ಅದನ್ನು ಅನುಕೂಲವಾಗಿ ಆಗುವಂತೆ ದೇವರನ್ನು ಸಂಪೂರ್ಣವಾಗಿ ಹೊಂದಿಕೊಳ್ಳುವಂತೆ ಮಾಡಿದ್ದಾರೆ. Amen. ಆಮೆನ್. When you receive Holy Ghost, ನೀನು ಪವಿತ್ರ ಆತ್ಮ ದೇವರನ್ನು ಸ್ವೀಕರಿಸುವಾಗ not part you received his fullness. ನೀವು ಏನೋ ಒಂದು ಭಾಗ ತೆಗೆದುಕೊಂಡಿಲ್ಲ, ಆತನ ಸಂಪೂರ್ಣತೆ ನೀನು ಹೊಂದಿಕೊಂಡಿದೀಯಾ. ಯಾರನ್ನೋ ಕರೀತಾರೆ ನನಗೆ ಮನೆಗೆ, ಪಾಸ್ಟ್ರೇ ಬಂದು ನಮ್ಮ ಮನೆಗೆ ಕಾಲಿಟ್ಟು ಹೋಗ್ರಿ ಸಾಕಷ್ಟೇ ಇರ್ತದೆ. ಸ್ವಲ್ಪ ಸಮ್ ಪೀಪಲ್ ಕೆಲವರು ಅಂತಾರೆ ಕಾಲಿಟ್ಟು ಹೋಗ್ರಪ್ಪ ಪಾಸ್ಟ್. ನಾನು ಸುಮ್ಮನೆ ಹಂಗೆ ಕಾಲಿಟ್ಟು ಮತ್ತೆ ತೆಗೆದುಕೊಂಡು ವಾಪಸ್ ತಗೋಬಿಟ್ರೆ ಅವರ ಹೇಳಿದಂಗೆ ಕಾಲಿಟ್ಟಂಗೆ ತೆಗೆದುಕೊಂಡು ಹೋಗೋದಿಲ್ಲ ಪವಿತ್ರ ಆತ್ಮದೇವರು ಹಂಗಲ್ಲ. ಫುಲ್ when he entered the house is fullness. ಆತನು ಪ್ರವೇಶಿಸುವಾಗ fullness will enter in that house. ಆ ಮನೆಯಲ್ಲಿ ಅಂದ್ರೆ ನಮ್ಮ ಜೀವನದಲ್ಲಿ ಆತನ ಸಂಪೂರ್ಣತೆ ಬಂದಿದೆ. ಅವರು ಸುಮ್ಕೆ ಹೇಳಿರ್ಬೋದು ನನ್ನ ಕಾಲಿಟ್ಟು ಹೋಗ್ರಿ ಅಂತಂದೇಳಿ, ಬಟ್ when I entered that house my full presence was there in that house. ಆ ಮನೆಯಲ್ಲಿ ಒಬ್ಬರು ಕಾಲಿಡಂತ ಹೇಳಿರ್ಬೋದು, ನಾನು ಹೋಗಿದ್ರೆ ಸಂಪೂರ್ಣವಾಗಿ ಹೋಗುತ್ತೇನೆ. Amen. As the same way when you invite the Holy Ghost, all his fullness entered in you. ಪವಿತ್ರಾತ್ಮ ದೇವರನ್ನು ನೀನು ಆಹ್ವಾನ ಮಾಡುವಾಗ ಆತನ ಸಂಪೂರ್ಣತೆಯಿಂದ ನಿನ್ನಲ್ಲಿ ಪ್ರವೇಶಿಸಿದ್ದಾರೆ. Jesus made that possible to us. ಯೇಸುವು ಇದನ್ನು ದೇವರು ಸಂಪೂರ್ಣವಾಗಿ ನಮ್ಮಲ್ಲಿ ಇರುವುದನ್ನು ಸಾಧ್ಯಪಡಿಸಿದ್ದಾನೆ ಬಂದು. I tell you what a blessing. ಎಷ್ಟು ಆಶೀರ್ವಾದ. This is Christianity. ಇದೇ ಕ್ರೈಸ್ತವ್ಯವಂದ್ರೆ. This is not religion. ಇದು ಧರ್ಮವಲ್ಲ. This is Christianity. ಇದು ಕ್ರೈಸ್ತವ್ಯವು. We received the fullness of God. ನಾವು ದೇವರ ಸಂಪೂರ್ಣತೆಯನ್ನು ನಾವು ಹೊಂದಿಕೊಂಡಿದ್ದೇವೆ. We received all the love of Christ. ನಾವು ಕ್ರಿಸ್ತನ ದೇವರ ಎಲ್ಲಾ ಪ್ರೀತಿಯನ್ನು ಹೊಂದಿಕೊಂಡಿದ್ದೇವೆ. Not in part. ಏನೋ ಒಂದು ಭಾಗಕ್ಕಲ್ಲ. Fullness of God is at work in you. ಸಂಪೂರ್ಣತೆ ನಮ್ಮಲ್ಲಿ ಕಾರ್ಯ ಮಾಡುತ್ತಾ ಇದೆ. Amen. Is it working all the fullness of God in you? ನಿನ್ನಲ್ಲಿ ದೇವರ ಸಂಪೂರ್ಣತೆ ಕಾರ್ಯ ಮಾಡುತ್ತಾ ಇದೆ. Because of the Holy Ghost, all the fullness of God is working in us. ದೇವರ ಪವಿತ್ರಾತ್ಮ ದೇವರಿಂದ ದೇವರ ಎಲ್ಲಾ ಸಂಪೂರ್ಣತೆ ನಮ್ಮಲ್ಲಿ ಕಾರ್ಯವಾಗುತ್ತದೆ. That's what I can tell you. We can see completeness in our lives. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಆ ಸಂಪೂರ್ಣತೆ ನಾವು ನೋಡಬಹುದು, ಪರಿಪೂರ್ಣತೆ ನಾವು ನೋಡಬಹುದು. God's completeness. ದೇವರ ಪರಿಪೂರ್ಣತೆ ನಾವು ನೋಡಬಹುದು. Jesus Christ is coming for complete church. ಯೇಸು ಕ್ರಿಸ್ತನು ಸಂಪೂರ್ಣವಾಗಿ ಪರಿಪೂರ್ಣವಾಗಿರುವಂತ ಸಭೆಗಾಗಿ ಬರ್ತಾ ಇದ್ದಾರೆ ಮಧ್ಯಾಕಾಶದಲ್ಲಿ. Whole church. ಆತನು ಸಂಪೂರ್ಣವಾಗಿರುವಂತ ಸಭೆಗಾಗಿ ಬರ್ತಾನೆ. He is coming for perfect church. ಆತನು ಖಚಿತವಾಗಿ ಪರ್ಫೆಕ್ಟ್ ಪರಿಪೂರ್ಣವಾಗಿರುವಂತ ಸಭೆಗಾಗಿ ಬರ್ತಾ ಇದ್ದಾನೆ. He is coming for the church spotless. ಅದು ನಿಂದೆ ಇಲ್ಲದೆ ದೋಷವಿಲ್ಲದೆ ಇರುವಂತ ಸಭೆಗಾಗಿ ಆತನು ಬರ್ತಾ ಇದ್ದಾನೆ. Blameless church is coming. ಮಚ್ಚೆ ಇಲ್ಲದೆ ದೋಷರಹಿತವಾಗಿರುವಂತ ಸಭೆಗಾಗಿ ಆತನು ಬರ್ತಾ ಇದ್ದಾನೆ. When we received fullness of God, how can we will be filled with this world? ದೇವರಿಂದ ನಾವು ಸಂಪೂರ್ಣವಾಗಿ ತುಂಬಿಸಲ್ಪಡಿರುವಾಗ ಲೋಕ ವಿಷಯಗಳು ಬಂದು ಹೇಗೆ ತುಂಬಿಸ. When you invited Holy Ghost, ನೀನು ಪವಿತ್ರ ಆತ್ಮ ದೇವರನ್ನು ಆಹ್ವಾನ ಮಾಡಿರುವಾಗ how can you fill the world? ಮತ್ತೆ ಅದರಲ್ಲಿ ಲೋಕವನ್ನು ಹೇಗೆ ತುಂಬಿಸ್ತೀಯಿ? Don't fill the world. ಲೋಕವನ್ನು ತುಂಬಿಸ್ಕೋಬೇಡ. Because you invited Holy Ghost. ಯಾಕಂದ್ರೆ ನೀನು ಪವಿತ್ರ ಆತ್ಮ ದೇವರನ್ನು ಆಹ್ವಾನ ಮಾಡಿದೀಯಾ. All his fullness must work in us. ಎಲ್ಲಾ ಆತನ ಸಂಪೂರ್ಣತೆ ನಮ್ಮಲ್ಲಿ ಕಾರ್ಯ ಮಾಡಬೇಕು. That will lead into completeness. ಅದು ಪರಿಪೂರ್ಣತೆಯಲ್ಲಿ ನಮ್ಮನ್ನು ನಡೆಸುತ್ತದೆ. That will lead us into blameless. ಅದು ನಮ್ಮನ್ನು ದೋಷವಿಲ್ಲದೆ ನಡೆಸುತ್ತದೆ. That will lead us to spotless. ನಮ್ಮನ್ನು ಮಚ್ಚೆ ಇಲ್ಲದೆ ಅದು ನಡೆಸುತ್ತದೆ. Then we will be transfigured and will be lifted up. ನಾವು ಅವಾಗ ರೂಪಾಂತರ ಹೊಂದಿ ಆತನು ಬಂದಿದ್ದಾಗ ನಾವು ಮೇಲೆ ಕೆತ್ತಲ್ಪಡುತ್ತೇವೆ. We begin to walk with God. We filled with God. We begin to walk with God. ದೇವರೊಂದಿಗೆ ನಾವು ತುಂಬಿಸಲ್ಪಡುವಾಗ ನಾವು ಆತನೊಂದಿಗೆ ನಡೆಯುತ್ತೇವೆ. When we walking with God, ದೇವರೊಂದಿಗೆ ಜೊತೆಗೆ ನಾವು ನಡೀತಾ ಇರುವಾಗ we will see transformation. ನಮ್ಮ ಜೀವನದಲ್ಲಿ ರೂಪಾಂತರಗಳನ್ನು ನೋಡ್ತಾ ಇರ್ತೇವೆ. We are walking with God. ದೇವರೊಂದಿಗೆ ನಡೀತಾ ಇರುವಾಗ we are changed person. ನಾವು ಬದಲಾಯಿಸಲ್ಪಟ್ಟಿರುವಂತ ಜನರಾಗಿರ್ತೇವೆ. ನಮ್ಮ ಮಾತುಗಳು ಬದಲಾಯಿಸಲ್ಪಡ್ತವೆ. touch change. ನಮ್ಮ ಮುಟ್ಟಿಸುವಿಕೆ ಬದಲಾಯಿಸಲ್ಪಡುತ್ತದೆ. Our behavior change. ನಮ್ಮ ಪ್ರವರ್ತನೆ ಬದಲಾಯಿಸಲ್ಪಡುತ್ತದೆ. ನಮ್ಮ ಗುಣವು ಮಾರ್ಪಡಿಸಲ್ಪಡುತ್ತದೆ. ನಾವು ದೇವರೊಂದಿಗೆ ನಡೆಯುತ್ತೇವೆ. ಆಮೆನ್. We will be lifted up. ಅವಾಗ ಎತ್ತಲ್ಪಡುತ್ತೇವೆ. Same way Enoch walked with God and he was translated. ಅದೇ ರೀತಿಯಲ್ಲಿ ಹನೋಕನು ಕೂಡ ದೇವರೊಂದಿಗೆ ನಡೆಯುತ್ತಾ ರೂಪಾಂತರ ಹೊಂದಿ ಮೇಲೆ ಕೆತ್ತಲ್ಪಟ್ಟನು. Hallelujah. That is the reason we invited Holy Spirit. ಆ ಕಾರಣಕ್ಕಾಗಿ ನಾವು ಪವಿತ್ರಾತ್ಮ ದೇವರನ್ನು ಆಹ್ವಾನ ಮಾಡಿದ್ದು.
How many say from today I respect Holy Spirit? ಎಷ್ಟು ಜನರು ಹೇಳ್ತಾರೆ ಈ ದಿನದಿಂದ ನಾನು ಪವಿತ್ರಾತ್ಮ ದೇವರಿಗೆ ಗೌರವವನ್ನು ಕೊಡ್ತೇನೆ ಎಂದು. ಆಮೆನ್. How many say I make him dwell in my heart? ನನ್ನ ಹೃದಯದಲ್ಲಿ ಆತನು ಸ್ಥಿರ ಮಾಡಲ್ಪಡುವಂತೆ ಮಾಡುತ್ತೇನೆ ಅಂತ ಎಷ್ಟು ಜನರು ಹೇಳ್ತೀರಿ? I will be rooted, grounded in his love. ನಾನು ಆತನ ಪ್ರೀತಿಯಲ್ಲಿ ಬೇರೂರಿ ಸ್ಥಿರ ಮಾಡಲ್ಪಡುತ್ತೇನೆ ಅಂತ ಎಷ್ಟು ಜನರು ಹೇಳ್ತೀರಿ? I will come to know that the width, deep, long. ಆತನ ಪ್ರೀತಿಯನ್ನು ಆಳವಾಗಿ, ಉದ್ದವಾಗಿ, ಅಗಲವಾಗಿ, ಎತ್ತರವಾಗಿ ನಾನು ತಿಳಿದುಕೊಳ್ಳುತ್ತೇನೆ ಅಂತ ಹೇಳಿ. I will know the love of God. ನಾನು ದೇವರ ಪ್ರೀತಿಯನ್ನು ತಿಳಿದುಕೊಳ್ಳುತ್ತೇನೆ ಎಂದು. If you decide like this, ಈ ರೀತಿಯಲ್ಲಿ ನೀನು ತೀರ್ಮಾನ ಮಾಡಿದರೆ, I tell you, you can experience the work of God. ನೀನು ಕರ್ತನ ಕಾರ್ಯವನ್ನು ನೀನು ಅನುಭವಿಸ್ತೀಯಾ? You will never be the same. ನೀನು ಇದ್ದ ಹಾಗೆ ಇರುವುದಿಲ್ಲ.